ಇಂದಿನ ನಮ್ಮ ಅಧ್ಯಯನದಲ್ಲಿ ಪಾಲ್ಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮತ್ತು ನಿಮ್ಮ ಕುಟುಂಬವನ್ನು ಕರ್ತನು ಆಶೀರ್ವದಿಸಲಿ. ವಿಶೇಷವಾಗಿ ಸೇವಕರಾಗಿ ಸೇರಿರುವಂತಹ ನಿಮ್ಮೆಲ್ಲರನ್ನು ಮತ್ತು ನಿಮ್ಮ ಸಭೆಗಳನ್ನು, ಕುಟುಂಬಗಳನ್ನು, ಸೇವೆಯನ್ನು ಕೂಡ ಕರ್ತನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಬನ್ನಿ ಪ್ರಿಯರೇ, ಇಂದಿನ ಅಧ್ಯಯನಕ್ಕೆ ಮುಂಚಿತವಾಗಿ ಒಂದು ನಿಮಿಷ ನಾವು ಕರ್ತನನ್ನು ನೋಡಿ ಪ್ರಾರ್ಥಿಸುವ. ಪ್ರೀತಿಯ ಸ್ವರೂಪನಾದ ದೇವರೇ, ಈ ಒಂದು ಸಂಜೆಯ ವೇಳೆಯಲ್ಲಿ, ರಾತ್ರಿ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿರುವಾಗ ಕರ್ತನೆ, ನೀನು ನಮ್ಮನ್ನು ರೂಪಿಸು. ನಾವು ಹಾಡಿದಂತೆ ಜೇಡಿ ಮಣ್ಣಿನಂತಿರುವ ನಮ್ಮನ್ನ ನೀನು ಶುದ್ಧ ಪಾತ್ರೆಯಾಗಿ, ನಿನಗೆ ಉಪಯೋಗವುಳ್ಳ ಪಾತ್ರೆಯಾಗಿ, ನಿನಗೆ ಕರ್ತನೆ ಉಪಯೋಗಿಸಿಕೊಳ್ಳುವಂತಹ, ಬಳಸಿಕೊಳ್ಳುವುದಕ್ಕೆ ಯೋಗ್ಯವಾದ ಪಾತ್ರೆಯನ್ನಾಗಿ ನನ್ನನ್ನು, ನಮ್ಮೆಲ್ಲರನ್ನು ಉಪಯೋಗಿಸಿರಿ ಎಂದು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯದಿಂದ ಈ ರಾತ್ರಿಯಲ್ಲಿ ನಮ್ಮನ್ನು ತುಂಬಿಸಿರಿ. ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ಮುಂದಿನ ಕರ್ತನೆ ಕಾಲದಲ್ಲಿ ನಡೆದು ಸ್ವಾಮಿ ನಿನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಿಕ್ಕಾಗ ಸಹಾಯ ಮಾಡ್ರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅತಿ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. ಸರಿ ಪ್ರಿಯರೇ, ನಮ್ಮ ಅಂದ್ರೆ ನಾನು ಮಾಡುವಂತ ಅಧ್ಯಯನದ ವಿಷಯ ಎಫೆಸದವರಿಗೆ ಬರೆದ ಪತ್ರಿಕೆ ಆಗಿರುತ್ತದೆ. ಈ ಒಂದು ದ ಬಿಲ್ಡರ್ಸ್ ತಂಡದ ಮೂಲಕವಾಗಿ ಅನೇಕ ತಿಂಗಳುಗಳಿಂದ, ಒಂದು ವರ್ಷಕ್ಕಿಂತಲೂ ಹೆಚ್ಚಾಗಿದೆ ಈ ಒಂದು ಪತ್ರಿಕೆಯ ನಾವು ಧ್ಯಾನಿಸ್ತಾ ಇದ್ದೇವೆ. ಅದು ಕೂಡ ಬಹಳ ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ಅಧ್ಯಯನದಲ್ಲಿ ಅನೇಕರು ಸೇರಿ ಆಶೀರ್ವಾದ ಹೊಂದಿದ್ದೀರಿ. ನಿಮ್ಮ ಆ ಒಂದು ಮೆಸೇಜಿನ ಮೂಲಕವಾಗಿ ಮತ್ತು ನಿಮ್ಮ ಫೋನಿನ ಕರೆಯ ಮೂಲಕವಾಗಿ ಅದನ್ನು ನಾನು ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎಫೆಸದವರಿಗೆ ಬರೆದ ಈ ಪತ್ರವು ತುಂಬಾ ತುಂಬಾ ವಿಶೇಷವಾದ ಒಂದು ಪತ್ರಿಕೆ. ಪೌಲನು ಬರೆದಿರತಕ್ಕಂಥ 13 ಪತ್ರಿಕೆಗಳಲ್ಲಿ ಅತೀ ವಿಶೇಷವಾದ ಒಂದು ಪತ್ರಿಕೆಯಾಗಿರುತ್ತದೆ ಎಫೆಸದವರಿಗೆ ಬರೆದ ಪತ್ರ. ಇದು ಅವನು ಸರಮನೆಯಲ್ಲಿ ಇದ್ದುಕೊಂಡು ಬರೆದಂತಹ ಒಂದು ಪತ್ರ. ಈ ಒಂದು ಪತ್ರದ ಮೂಲಕವಾಗಿ ಎಫೆಸ ಪಟ್ಟಣದಲ್ಲಿದ್ದ ವಿಶ್ವಾಸಿಗಳನ್ನ ಆತ್ಮೀಕವಾಗಿ ಅವರು ದೇವರಲ್ಲಿ ಆತ್ಮಿಕವಾಗಿ ಅವರಿಗೆ ಕರ್ತನಲ್ಲಿರುವಂತಹ ಅವರ ಸ್ಥಾನ, ಅವರ ಪದವಿ ಏನೆಂಬುದಾಗಿ ಅವನು ಮೊದಲನೇ ಆ ಒಂದು ಅಧ್ಯಾಯದಲ್ಲಿ ಅವನು ತಿಳಿಸ್ತಾನೆ. ಮೊದಲನೇ 2 ಅಧ್ಯಾಯಗಳಲ್ಲಿ. ಎರಡನೇದಾಗಿ ನಾವು 3 ಮತ್ತು 4 ಹಾಗೂ 5ನೇ ಅಧ್ಯಾಯದ ಮಧ್ಯಭಾಗದವರೆಗೆ ನಾವು ಗಮನಿಸುವಾಗ ನಾವು ಕರ್ತನಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಪ್ರತಿಯೊಬ್ಬ ವಿಶ್ವಾಸಿ ಎಂಬುದರ ಕುರಿತಾಗಿ, ನಮ್ಮ ಆತ್ಮಿಕ ನಡತೆ, ನಮ್ಮ ನಡಾವಳಿಕೆಯ ಕುರಿತಾಗಿ ಪೌಲನು ಹೇಳ್ತಾನೆ. 3ನೇ ಭಾಗವಾಗಿರುವ ಆ ಒಂದು ಭಾಗದಲ್ಲಿ ವಿಶೇಷವಾಗಿ 5ನೇ ಅಧ್ಯಾಯದ ಮಧ್ಯಭಾಗದಿಂದ ಕೊನೆಯ ಅಧ್ಯಾಯದ 6ನೇ ಅಧ್ಯಾಯದ ಕೊನೆಯವರೆಗೂ ನಾವು ಅಧ್ಯಯನ ಮಾಡುವುದಾದರೆ, ನಾವು ಕರ್ತನಲ್ಲಿ ಹೇಗೆ ದೃಢವಾಗಿ ನಿಲ್ಲಬೇಕು ಪವಿತ್ರಾತ್ಮನ ಸಹಾಯದಿಂದ ಎಂಬುದಾಗಿ ನಾವು ನೋಡುತ್ತೇವೆ. ಆದ ಕಾರಣ ಈ ಅಧ್ಯಯನದ ಒಂದು ಶೀರ್ಷಿಕೆಯು ನಾವು ಕೂಡಿರಿ, ನಿಲ್ಲಿರಿ, ನಡೆಯಿರಿ ಮತ್ತು ನಿಲ್ಲಿರಿ ಎಂಬಂತಹ 3 ಪದಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾವು ಎಫೆಸದವರಿಗೆ ಬರೆದ ಪತ್ರದ 4ನೇ ಅಧ್ಯಾಯ ಈಗಾಗಲೇ ಮುಗಿಸಿಕೊಂಡೆ. ಇವತ್ತಿನಿಂದ 5ನೇ ಅಧ್ಯಾಯವನ್ನು ನಾವು ನೋಡಬೇಕಾಗಿದೆ. ಅಂದ್ರೆ ಆರಂಭದಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತದ್ದು, ಈ ಒಂದು ಪತ್ರ ಮಾತ್ರವಲ್ಲ, ಸತ್ಯವೇದದ ಪ್ರತಿಯೊಂದು ಪುಸ್ತಕವೂ ಕೂಡ ತುಂಬಾ ವರ್ಷದ ನಂತರ, ಅಂದ್ರೆ ಇತ್ತೀಚೆಗೆ ಒಂದು 700-800 ವರ್ಷಗಳ ಹಿಂದೆ ಅಷ್ಟಿದು ಅಧ್ಯಾಯಗಳಾಗಿ ಮತ್ತು ವಚನಗಳಾಗಿ ಬೇರ್ಪಡಿಸಿ ನಮಗೆ ಬಂದಿರುವಂಥದ್ದು. ಅದಕ್ಕೆ ಮುಂಚೆ ಅಧ್ಯಾಯಗಳಾಗಿ ಬೇರೆ ಬರೆದಿರಲಿಲ್ಲ, ಅಥವಾ ವಚನಗಳಾಗಿ ಬೇರೆ ಬರೆದಿರಲಿಲ್ಲ. ಆದ ಕಾರಣ ಈ ಒಂದು ಪತ್ರದಲ್ಲಿಯೂ ಕೂಡ 4ನೇ ಅಧ್ಯಾಯದ 1ರಿಂದ ನಾವು ಓದುವಾಗ ನಮ್ಮ ನಡೆಯ ಕುರಿತಾಗಿ ನಾವು ನೋಡುತ್ತೇವೆ. ನಾನು ಹೇಳಿದೆಲ್ಲ ನಮ್ಮ ಮುಂದುವರಿಕೆ. ಇದು ನೋಟ್ಸ್ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣಿಸುತ್ತೆ. ಆದ ಕಾರಣ ನೀವು ನೋಟ್ ಕೂಡ ನೋಡ್ಕೋಬಹುದು. ಆದ ಕಾರಣ ನಿಮಗೆ ಅಧ್ಯಯನ ಬಹಳ ಸುಲಭವಾಗ್ತದೆ. 4ನೇ ಅಧ್ಯಾಯದ ಆ ಒಂದು ಕೊನೆಯ ವಚನ, ಅಂದರೆ
30ನೇ ವಚನ ನಾವು ಗಮನಿಸಿ, 32ನೇ ವಚನ ಹಾಗೂ 33ನೇ ವಚನ ಅಂತ ನಾವು ಹೇಳಬೇಕಾಗಿದೆ 5ನೇ ಅಧ್ಯಾಯದ 1ನೇ ವಚನ. ಆದರೆ ಒಂದು ವೇಳೆ ಈ ಒಂದು ಪುಸ್ತಕದಲ್ಲಿ ಅಧ್ಯಾಯಗಳ ವಿಭಜನೆ ಇಲ್ಲದೆ ನಾವು ಓದುವುದಾಗಿದ್ದರೆ 4ನೇ ಅಧ್ಯಾಯದ ಕೊನೆಯ ವಚನವಾದಂತಹ 32ನೇ ವಚನ ನಾವು ಹೀಗೆ ಓದುತ್ತೇವೆ: ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. 5ನೇ ಅಧ್ಯಾಯದ 1ನೇ ವಚನ ನಾನೀಗ ಓದ್ತಾ ಇದ್ದೀನಿ. 4ನೇ ಅಧ್ಯಾಯದ 32ನೇ ವಚನವಾದ ಮುಂದುವರಿಕೆಯಾಗಿ ನಾವು ಓದಿಕೊಂಡು ಬರುವುದಾದರೆ, ಹೌದು, ಹಾಗೆಯೇ ಮೊದಲು ಪೌಲನು ಬರೆದದ್ದು, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ ಎಂಬುದಾಗಿ 1ನೇ ವಚನ, ಅಂದ್ರೆ ನಮ್ಮ ಈ ಒಂದು 5ನೇ ಅಧ್ಯಾಯದ 1ನೇ ವಚನದಂತೆ ನಾವು ಓದಿಕೊಳ್ತೇವೆ. ಸೊ ಇಲ್ಲಿ ನಾವು ಈ ಒಂದು ನಿಲ್ಲಿರಿ, ಕ್ರಿಸ್ತನಲ್ಲಿ ನಾವು ನಿಲ್ಲಬೇಕು ಅಥವಾ ಕ್ರಿಸ್ತನಲ್ಲಿ ನಾವು ನಡೆಯಬೇಕು ಕ್ರಿಸ್ತನಲ್ಲಿ ನಾವು ನಡೆಯಬೇಕು, ನಿಲ್ಲಿದೆಯಲ್ಲ, ಕ್ಷಮಿಸಿ, ಕ್ರಿಸ್ತನಲ್ಲಿ ನಾವು ನಡೆಯಬೇಕು, ಹೇಗೆ ನಡೆಯಬೇಕು ಎಂಬುದಾಗಿ 4ನೇ ಅಧ್ಯಾಯದ 1ನೇ ವಚನದಿಂದ ಪೌಲನು ಹೇಳಿಕೊಂಡು ಬರ್ತಾ ಇದ್ದಾನೆ. ಹೀಗೆ 5ನೇ ಅಧ್ಯಾಯದ 1ನೇ ವಚನಕ್ಕೆ ನಾವು ಬರುವಾಗ ನಾವು ಕ್ರಿಸ್ತನಲ್ಲಿ ಹೇಗೆ ನಡೆಯಬೇಕು ಎಂಬುದಾಗಿ ಮತ್ತೆ ಪೌಲನು ಒತ್ತಿ ನಮಗೆ ಹೇಳುವುದನ್ನ ನಾವು ಗಮನಿಸುತ್ತೇವೆ. ಸರಿ, ಕ್ರೈಸ್ತಿಯ ಜೀವನ ಎಂಬುವಂಥದ್ದು ಒಂದು ನಡತೆಯಾಗಿದೆ. ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ಜಸ್ಟ್ ಎ ಟಾಕ್ ಬಟ್ ಇಟ್ ಈಸ್ ಎ ವಾಕ್. ಇದು ಅನೇಕಾವತ್ತಿ ನಾನು ಹೇಳಿದ್ದೇನೆ. ಕ್ರೈಸ್ತಿಯ ಜೀವನ ಎಂಬುವಂಥದ್ದು ಅದು ಬರೀ ಹೇಳಿಕೆಯಲ್ರಿ, ಅದು ನಡಾವಳಿಕೆಯಾಗಿದೆ, ಅದೊಂದು ನಡತೆಯಾಗಿದೆ. ಪ್ರತಿಯೊಂದು ಪತ್ರಿಕೆಯ ಮೂಲಕವಾಗಿ ಪ್ರತಿಯೊಬ್ಬ ಅಪೊಸ್ತಲರು ಆಗಿನ ಕಾಲದಲ್ಲಿದ್ದಂತ ವಿಶ್ವಾಸಿಗಳಿಗೂ ಹಾಗೂ ಇವತ್ತಿನ ವಿಶ್ವಾಸಿಗಳಿಗೂ ನಾವು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಂತ ನಂಬಿಕೆ ಪ್ರಕಾರ ನಾವು ಹೇಗೆ ನಡೆಯಬೇಕು, ನಮ್ಮ ಜೀವನ ಹೇಗಿರಬೇಕು ಎಂಬುವಂಥದ್ರ ಕುರಿತಾಗಿರುವಂತ ನಿಟ್ಟವಾದ ನೇರವಾದಂತ ಉಪದೇಶವನ್ನ ನಾವು ಗಮನಿಸುತ್ತೇವೆ. ಸೊ ಪತ್ರಿಕೆಗಳು ಉಪದೇಶಗಳಾಗಿವೆ. ಪತ್ರಿಕೆಗಳು ನಾವು ನಡೆಯಬೇಕಾದಂತ ಜೀವನ ಶೈಲಿಯ ಕುರಿತಾಗಿರುವಂತ ಒಂದು ಆಜ್ಞಾ ವಿಧಿಗಳು ಅಥವಾ ನೀತಿ ವಿಧಿಗಳಾಗಿವೆ ಎಂಬುದಾಗಿ ನಾವು ತಿಳ್ಕೋಬೇಕು. ಈಗ 4ನೇ ಅಧ್ಯಾಯದ 17ನೇ ವಚನದ 32ನೇ ವಚನದಲ್ಲಿ ನಾವು ನೋಡುವ ಇವುಗಳಲ್ಲಿ ನಾವು ನಡೆಯಬೇಡಿ ಎಂದು ಹೇಳಿದ ನಂತರ ಯಾವುಗಳಲ್ಲಿ ನಾವು ನಡೆಯಬೇಕು ಎಂಬುದಾಗಿ ಮತ್ತೆ ನಾವು ಪೌಲನು ಹೇಳ್ತಾರೆ. ನೋಡ್ರಿ, 4ನೇ ಅಧ್ಯಾಯದ 1ನೇ ಅಧ್ಯಾಯದ ವಚನದಿಂದ 16ನೇ ವಾಕ್ಯದ ತನಕ ಓದುವಾಗ ನಾವು ನಡೆಯಬೇಕಾದದ್ರ ಕುರಿತಾಗಿ ಹೇಳ್ತಾನೆ. ಹಾಗೂ 17ನೇ ವಚನದಿಂದ 5ನೇ ಅಧ್ಯಾಯದ 17ನೇ ವಚನದ ತನಕ ನೀವು ನೆನಪು ಮಾಡಿಕೊಳ್ಳೋದಕ್ಕೆ ಬಹಳ ಈಸಿ. 4:17ರಿಂದ 5:17 ತನಕ ನಾವು ಯಾವ ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ ಪೌಲನು ಹೇಳ್ತಾರೆ. ಯಾವುದರಲ್ಲಿ ನಾವು ನಡೆಯಬಾರದು ಅದಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿ ಆಯಿತು. ಆದ ಕಾರಣ ಅದನ್ನು ನಾನು ಮತ್ತೆ ಪುನರಾವರ್ತಿಸುವುದಿಲ್ಲ. ಇಲ್ಲಿ 17ನೇ ವಚನದಿಂದ 4ನೇ ಅಧ್ಯಾಯದ 17ನೇ ವಚನದಿಂದ 5ನೇ ಅಧ್ಯಾಯದ 17ನೇ ವಚನ ತನಕ ಓದುವಾಗ ನಾವು ಯಾವ ರೀತಿಯಲ್ಲಿ ನಡೆಯಬೇಕು, ನಕಾರಾತ್ಮಕವಾದ ಒಂದು ನಡತೆ ಕುರಿತಾಗಿ ಮೊದಲು ಹೇಳಿ ಸಕಾರಾತ್ಮಕವಾದ ನಡವಳಿಕೆ ಕುರಿತಾಗಿ ಮತ್ತೆ ಪೌಲನು ಹೇಳ್ತಾ ಇದ್ದಾನೆ. ನಾವು ಹೇಗೆ ನಡೆಯಬೇಕು? ಇಲ್ಲಿ ಮೊದಲನೇದಾಗಿ ನಾವು ಶುದ್ಧತೆಯಲ್ಲಿ ನಡೆಯಬೇಕು. ಶುದ್ಧತೆ, ಪರಿಶುದ್ಧತೆಯಲ್ಲಿ ನಡೆಯಬೇಕು. ವಿ ಮಸ್ಟ್ ವಾಕ್. ಫಸ್ಟ್ ವಿ ನೀಡ್ ಟು ವಾಕ್ ಇನ್ ಪ್ಯೂರಿಟಿ. ಫಸ್ಟ್ ವಿ ಮಸ್ಟ್ ವಾಕ್ ಇನ್ ಯೂನಿಟಿ. ಮೊದಲನೇದಾಗಿ ಪೌಲನು 4ನೇ ಅಧ್ಯಾಯದಲ್ಲಿ ಹೇಳಿಕೊಂಡು ಬಂದದ್ದು ವಿ ಮಸ್ಟ್ ವಾಕ್ ಇನ್ ಯೂನಿಟಿ, ಐಕ್ಯತೆಯಲ್ಲಿ ನಡೆಯಬೇಕು. ಆಮೇಲೆ ಹೇಗೆ ನಾವು ನಡೆಯಬಾರದು, ಈಗ ನಾವು ಹೇಗೆ ಮತ್ತೆ ನಡೆಯಬೇಕು ಅಂತ ಹೇಳುವಾಗ ನಾವು ಶುದ್ಧತೆಯಲ್ಲಿ ಅಥವಾ ಪರಿಶುದ್ಧತೆಯಲ್ಲಿ ನಡೆಯಬೇಕು, ಬೆಳಕಿನಲ್ಲಿ ನಡೆಯಬೇಕು. 5ನೇ ಅಧ್ಯಾಯದ 1ನೇ ವಚನದಿಂದ 17ನೇ ವಚನಗಳ ತನಕ ಓದುವಾಗ ನಾವು ಇವುಗಳಲ್ಲಿ ನಡೆಯತಕ್ಕದ್ದು ಎಂದು ಪೌಲನು ಹೇಳ್ತಾರೆ. 5ನೇ ಅಧ್ಯಾಯ 1ರಿಂದ 17ನೇ ವಚನಗಳ ತನಕ.
ಎಲ್ಲ ವಚನವನ್ನು ನಾನೀಗ ಓದುವುದಿಲ್ಲ, ಯಾಕಂದ್ರೆ ನಿಮಗೆ ಸಮಯ ಬಹಳ ಕಡಿಮೆ ಇದೆ. ನೀವು ಸಮಯವನ್ನ ತೆಗೆದುಕೊಂಡು ದಯವಿಟ್ಟು ಓದಿ. ಇಲ್ಲಿ ಪೌಲನು 3 ಆಜ್ಞೆಗಳನ್ನು ಹೇಳ್ತಾ ಇದ್ದಾನೆ. ಈ ಮೊದಲನೇ ಭಾಗದಲ್ಲಿ 5ನೇ ಅಧ್ಯಾಯದ ಆರಂಭದಲ್ಲಿ 3 ಆಜ್ಞೆಗಳನ್ನ ಹೇಳ್ತಾ ಇದ್ದಾನೆ. ನೋಡ್ರಿ, ಅಲ್ಲಿ ಈ 3 ಆಜ್ಞೆಗಳನ್ನು ಸಂಕ್ಷಿಪ್ತವಾಗಿ ನಾನು ಬರೆದಿದ್ದೇನೆ. ಒಂದನೇದು ಪ್ರೀತಿ, ಅಂದ್ರೆ ಪ್ರೀತಿಯಲ್ಲಿ ನಡೆಯಬೇಕು. ಎರಡನೇದು ನಾವು ಬೆಳಕಿನಲ್ಲಿ ನಡೆಯಬೇಕು. ಮೂರನೇದಾಗಿ ಸತ್ಯದಲ್ಲಿ ನಡೆಯಬೇಕು. ಈಗ 1ನೇ ವಚನ ನಾವು ಓದುವಾಗ, 5ನೇ ಅಧ್ಯಾಯದ 1ನೇ ವಚನ ಓದುವಾಗ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಕ್ರಿಸ್ತನ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರಿ, ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸೊ ಮೊದಲನೇದಾಗಿರುವ ಆಜ್ಞೆ ಏನು? ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. 2ನೇ ಆಜ್ಞೆ ಬೆಳಕಿನಲ್ಲಿ ನಡೆದುಕೊಳ್ಳಬೇಕು. 3ನೇ ಆಜ್ಞೆ ಸತ್ಯದಲ್ಲಿ ನಾವು ನಡೆದುಕೊಳ್ಳಬೇಕು. ಸರಿ, ಈಗ ನಾವು ಮೊದಲನೇ ವಚನದಲ್ಲಿ ಓದುವಾಗ ನಾವು ಯಾಕೆ ನಡೆಯಬೇಕು ಅಂದ್ರೆ ದೇವರ ಪ್ರಿಯ ಮಕ್ಕಳಾಗಿದ್ದೇವೆ. ನಾವು ದೇವರ ಪ್ರಿಯ ಮಕ್ಕಳಂತೆ ನಾವು ನಮ್ಮ ತಂದೆಯನ್ನು ಅನುಸರಿಸಬೇಕು. ನೋಡ್ರಿ, ತಂದೆ ತಾಯಿರಾದವರಿಗೆ ನಾನು ಹೇಳೋದು ಬೇಗ ಅರ್ಥ ಆಗ್ತದೆ, ಅಲ್ಲದೆಯೂ ನಿಮಗೆ ಅರ್ಥ ಆಗ್ಲಿಕ್ಕೆ ಬಹಳ ಸುಲಭ ಇದೆ. ಯಾಕಂದ್ರೆ ಮಕ್ಕಳಾದ ನಾವುಗಳು ಮಕ್ಕಳು ಬೆಳೆಯುವುದನ್ನ ನೋಡಿರ್ತೇವೆ. ಮಕ್ಕಳು ತಮ್ಮ ಪೋಷಕರನ್ನ ಅನುಸರಿಸ್ತಾರೆ ಅಥವಾ ಅನುಕರಣೆ ಮಾಡುತ್ತಾರೆ ಮತ್ತು ಅನುಸರಿಸ್ತಾರೆ. ಸೊ ಇಲ್ಲಿ ನಾವು ಗಮನಿಸುವಾಗ, ಪ್ರತ್ಯೇಕವಾಗಿ ಗಂಡು ಮಕ್ಕಳಾದ್ರೆ ಗಂಡು ಮಕ್ಕಳು ತಂದೆಯನ್ನ ಅನುಕರಿಸ್ತಾರೆ, ಹೆಣ್ಮಕ್ಕಳಾದರೆ ತಾಯಿಯನ್ನು ಅನುಕರಿಸ್ತಾರೆ ಅಲ್ವಾ? ನೀವು ಗಮನಿಸಿರಬೇಕು. ಅವರು ಸಣ್ಣ ಮಕ್ಕಳಾಗಿರುವಾಗ ಅವರನ್ನು ನಾವು ಗಮನಿಸುವಾಗ ಅವರಿಗೆ ನಾವು ಪ್ರತ್ಯೇಕವಾದಂತ ಚಪ್ಪಲಿ ಅಥವಾ ಶೂ ಕೊಟ್ಟಿದ್ರು ಕೂಡ ಅವರು ತಂದೆಯ ಅಥವಾ ತಾಯಿಯ ಶೂನಲ್ಲಿ ಕಾಲಿಟ್ಕೊಂಡು ನಡಿಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಅವರ ಕಾಲು ಅದರಲ್ಲಿ ಬಹಳ ಚಿಕ್ಕದಾಗಿದ್ರು ಕೂಡ ದೊಡ್ಡ ಶೂವಿನೊಳಗೆ ಅವರ ಪುಟ್ಟ ಕಾಲುಗಳನ್ನು ಇಟ್ಕೊಂಡು ಅವರು ನಡಿಲಿಕ್ಕೆ ಪ್ರಯಾಸ ಪಡ್ತಾರೆ. ಹೆಣ್ಮಕ್ಕಳಾದರೆ ಅವರು ತಾಯಿಯ ಸೀರೆಯನ್ನ ಉಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚಿಕ್ಕ ಮಕ್ಕಳು ಸಹ ಅಲ್ವಾ? ಮಕ್ಕಳು ಪೋಷಕರನ್ನು ಅನುಕರಿಸುವುದು ಇದು ಸಹಜ. ನೋಡ್ರಿ, ಒಂದು ಬರಹ, ನಾನು ಒಂದು ಹೇಳಿಕೆಯಲ್ಲಿ ಬರೆದಿದ್ದೇನೆ, ಮೌಲ್ಯಗಳನ್ನು ಹಿಡಿಯಲಾಗುತ್ತದೆ, ಕಲಿಸಲಾಗುವುದಿಲ್ಲ. ಅಂದರೆ ಇಲ್ಲಿ ನಾವು ನೋಡುವಂಥದ್ದು ವ್ಯಾಲ್ಯೂಸ್ ಆರ್ ಕೋಟ್, ನಾಟ್ ಟಾಟ್. ಅಂದ್ರೆ ಮೌಲ್ಯಗಳು, ವ್ಯಾಲ್ಯೂಸ್, ಜೀವನದ ಮೌಲ್ಯಗಳನ್ನ ಜನರು ಅಥವಾ ಮಕ್ಕಳಾಗಲಿ ಯಾರೇ ಆಗಲಿ ಅವರು ಕಲಿಕೆಯಿಂದಲ್ಲ, ಬದಲಾಗಿ ಅದು ಅವರು ಮೌಲ್ಯಗಳು ಅವರನ್ನು ಹಿಡಿಯುತ್ತದೆ. ಹೀಗೆ ನಾವು ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯದ 1 ಮತ್ತು 2ನೇ ವಚನ ನಾವು ಗಮನಿಸುವಾಗ ಇಲ್ಲಿ ಪೌಲ ಹೇಳುತ್ತಾನೆ, ನಾವು ಯಾರನ್ನು ನೋಡಬೇಕು? ತಮ್ಮ ಮಕ್ಕಳು ತಮ್ಮ ಪೋಷಕರನ್ನು ನೋಡಿ ಅನುಕರಣೆ ಮಾಡುವ ಹಾಗೆ ದೇವರ ಮಕ್ಕಳಾದ ನಾವು ಯೇಸು ಕ್ರಿಸ್ತನನ್ನ ನಾವು ದೃಷ್ಟಿಯಿಟ್ಟು ನೋಡಿ ನಾವು ಆತನನ್ನು ಅನುಕರಿಸಬೇಕು ಎಂಬುದಾಗಿ ಇಬ್ರಿಯ 1:12 ವಚನಗಳಲ್ಲಿ ನಾವು ನೋಡುತ್ತೇವೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆದ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಾವು ಓಡಬೇಕು ಅಥವಾ ನಡೆಯಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅವನು ಹೇಳುತ್ತಾನೆ, ನಾನು ಕ್ರಿಸ್ತನನ್ನು ಅನುಕರಿಸುವಂತೆ ನೀವು ಕೂಡ ನನ್ನನ್ನು ಅನುಕರಿಸಿರಿ. ನೋಡ್ರಿ, ಇಲ್ಲಿ ಇಮಿಟೇಷನ್ ಅಂಡ್ ಫಾಲೋವಿಂಗ್ ಗೋಸ್ ಟುಗೆದರ್. ಅನುಕರಣೆ ಮತ್ತು ಅನುಸರಿಸುವಿಕೆ ಒಟ್ಟಿಗೆ ಹೋಗುತ್ತದೆ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ಗೋಯಿಂಗ್ ಟುಗೆದರ್. ಅನುಕರಣೆ, ಇಮಿಟೇಷನ್. ಓಕೆ, ಅನುಕರಣೆ ಎಂದು ಹೇಳುವಾಗ ಇಮಿಟೇಷನ್, ಫಾಲೋವಿಂಗ್ ಎಂದು ಹೇಳುವಾಗ ಅನುಸರಣೆ. ಸೊ ಇಮಿಟೇಷನ್ಸ್ ಅಂಡ್ ಫಾಲೋವಿಂಗ್ ಗೋಸ್ ಟುಗೆದರ್.
ಸೊ ನಾವು ಕ್ರಿಸ್ತನನ್ನು ಅನುಕರಣೆ ಮಾಡಬೇಕು ಮತ್ತು ಆತನನ್ನು ಅನುಸರಿಸುವರಾಗಬೇಕು. ಹೇಗೆ? ಒಂದನೇದಾಗಿ ಇಲ್ಲಿ ಪೌಲ್ ಹೇಳ್ತಾನೆ, ನಾವು ಪ್ರೀತಿಯಲ್ಲಿ ನಾವು ಪ್ರೀತಿಯನ್ನು ಅನುಕರಿಸಬೇಕು. ಸೊ ಯಾಕೆ ನಾವು ದೇವರನ್ನು ಪ್ರೀತಿಸಬೇಕು? 1 ಯೋಹಾನ 4ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಪ್ರೀತಿಯಾಗಿದ್ದಾನೆ. ತಂದೆಯಾದ ದೇವರು ಪ್ರೀತಿಯಾಗಿದ್ದಾನೆ. ಆದ ಕಾರಣ ಆ ತಂದೆಯಿಂದ ಹುಟ್ಟಿದವರಾದ ನಾವುಗಳು ಪ್ರೀತಿಯಲ್ಲಿ ನಾವು ನಡೆಯಬೇಕು. ಪ್ರೀತಿಯಲ್ಲಿ ಎಂದು ಹೇಳುವಾಗ ಇಲ್ಲಿ ನಮ್ಮ ನಡತೆ ಈ ಲೋಕ ಜೀವನದಲ್ಲಿ ಅಲ್ಲ, ಮೊದಲನೇದಾಗಿ ಸಭೆಯಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ ನಾವು ಪ್ರೀತಿಯಲ್ಲಿ, ದೇವರ ಪ್ರೀತಿಯಲ್ಲಿ ನಡೆಯಬೇಕು. ಎರಡನೇದಾಗಿ ಹೊರಗಡೆ ನಡೆಯಬೇಕು. ಒಳಗಡೆ ನಡೆಯದವರು ಹೊರಗಡೆ ನಡೆಯಕ್ಕಾಗಲ್ವೇ? ಅಂದ್ರೆ ಸಭೆ ಎಂಬ ದೇವರ ಮನೆಯೊಳಗೆ ಪ್ರೀತಿಯಿಂದ ನಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದವರು ಈ ಲೋಕದೊಳಗೆ ಪ್ರೀತಿಯಿಂದ ನಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ ಒನ್ ಹೂ ಇಸ್ ನಾಟ್ ಏಬಲ್ ಟು ವಾಕ್ in love inside the church, they cannot walk outside in love. So walking in love inside the church is corresponds to the way how we walk in the outside world or outside the church or in the world. ಎರಡನೇದಾಗಿ ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಅವರ್ ಗಾಡ್ಸ್ ನೇಚರ್, ಹಿಸ್ ಕ್ಯಾರೆಕ್ಟರ್ ಇಸ್ ಲವ್. ಸೊ ಹಿ ಇಸ್ ಆಲ್ವೇಸ್ ಲವಿಂಗ್ ಗಾಡ್. ಸೊ ವಿ ಮಸ್ಟ್ ಬಿ ಆಲ್ಸೋ ಹಾವಿಂಗ್ ದಟ್ ನೇಚರ್. ವಿ ಮಸ್ಟ್ ಇಮಿಟೇಟ್ ಅವರ್ ಫಾದರ್. ನಮ್ಮ ಸೃಷ್ಟಿಕರ್ತನನ್ನ ನಾವು ಅನುಕರಣೆ ಮಾಡಬೇಕು. ಹೀಗೆ ಎರಡನೇದು, ದೇವರು ಬೆಳಕಾಗಿದ್ದಾನೆ. 1 ಯೋಹಾನ 1ನೇ ಅಧ್ಯಾಯ 5ನೇ ಮತ್ತು 8ನೇ ವಚನ ನಾವು ಗಮನಿಸುವಾಗ, ಬೆಳಕಾಗಿರುವ ದೇವರ ಮಕ್ಕಳು ಆ ಬೆಳಕನ್ನು ಅನುಸರಿಸಬೇಕು, ಆ ಬೆಳಕಿನಲ್ಲಿ ನಡೆಯಬೇಕು. ದೇವರು ಬೆಳಕಾಗಿದ್ದಾನೆ, ತಂದೆಯಾದ ದೇವರು ಬೆಳಕಾಗಿದ್ದಾನೆ. ಆದ ಕಾರಣ ಆತನ ಮಕ್ಕಳಾದವರು ಬೆಳಕಿನಲ್ಲಿ ಇರಬೇಕು, ಬೆಳಕಿನಲ್ಲಿ ನಡೆದುಕೊಳ್ಳಬೇಕು. ದಿಸ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಇದು ಸುಲಭವಾದ ಸಂಗತಿ ಅಲ್ಲ. ವಿ ಹ್ಯಾವ್ ಟು ಬಿ ಇನ್ ದ ಲೈಟ್ ಬಿಕಾಸ್ ಅವರ್ ಫಾದರ್ ಇಸ್ ಲೈಟ್ ಅಂಡ್ ಸೊ ವಿ ಹ್ಯಾವ್ ಟು ವಾಕ್ ಇನ್ ಲೈಟ್. ನಾವು ಯಾಕೆ ಬೆಳಕಿನಲ್ಲಿ ನಡೆಯಬೇಕು? ಯಾಕಂದ್ರೆ ತಂದೆಯಾದ ದೇವರು ಬೆಳಕಾಗಿದ್ದಾನೆ. ಓಕೆ, ಇದು 1 ಯೋಹಾನ 1ನೇ ಅಧ್ಯಾಯದ 5 ಮತ್ತು 8ನೇ ವಚನಗಳಲ್ಲಿ ನಾವು ಓದುತ್ತೇವೆ. ಆಮೇಲೆ 3ನೇದಾಗಿ ನಾವು ಸತ್ಯದಲ್ಲಿ ನಡೆಯಬೇಕು. ಸತ್ಯದಲ್ಲಿ ನಡೆಯಬೇಕು. ಥರ್ಡ್ಲಿ, ವಿ ಹ್ಯಾವ್ ಟು ವಾಕ್ ಇನ್ ಟ್ರೂತ್. ವಿ ಹ್ಯಾವ್ ಟು ವಾಕ್ ಇನ್ ಟ್ರೂತ್. ಸತ್ಯದಲ್ಲಿ ನಡೆಯಬೇಕು. 1 ಯೋಹಾನ ಪತ್ರ ನೋಡ್ರಿ, 1 ಯೋಹಾನ ಪತ್ರ 1ನೇ ಅಧ್ಯಾಯದ 7 ಮತ್ತು 8ನೇ ವಚನ ನಾವು ಓದುವಾಗ, ಇಲ್ಲಿ ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನಾಗಿದ್ದಾನೆ. ಪವಿತ್ರಾತ್ಮನು ಸತ್ಯ ಸ್ವರೂಪದಾಗಿದ್ದಾನೆ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಹೌದು, ಪವಿತ್ರಾತ್ಮನಾದ ದೇವರು ಸತ್ಯವಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಯೋಹಾನ ಸುವಾರ್ತೆಯಲ್ಲಿ ಕೂಡ ನೋಡುತ್ತೇವೆ, 4ನೇ ಅಧ್ಯಾಯದಲ್ಲಿ ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮಸ್ವರೂಪನಾದ ದೇವರು ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನಾದ ದೇವರು, ಅವನು ಸತ್ಯ ಸ್ವರೂಪನು. ದೇವರು ಆತ್ಮಸ್ವರೂಪನು ಮತ್ತು ಆ ದೇವರಾದ ಆ ಪವಿತ್ರಾತ್ಮನ ಮೂಲಕ 2ನೇ ಸಾರಿ ಹುಟ್ಟಿದವರಾದ ದೇವರ ಮಕ್ಕಳಾದ ನಾವು ಸತ್ಯದಲ್ಲಿ ನಡೆಯಬೇಕು. ನಾವು ಸುಳ್ಳಿನ ಮಕ್ಕಳಲ್ಲ, ನಾವು ಸತ್ಯವಂತನಾದ ಜೀವ ಸ್ವರೂಪದ ದೇವರ ಮಕ್ಕಳಾಗಿದ್ದೇವೆ. ಸುಳ್ಳಾಡುವವನು ಯಾರು ಎಂಬುದಾಗಿ ಗಮನಿಸುವಾಗ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಸೈತಾನನು ಸುಳ್ಳಿನ ತಂದೆ ಎಂಬುದಾಗಿ ನಾವು ನೋಡುತ್ತೇವೆ.
ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದನ್ನ ಹೇಳಿದ್ದಾರೆ. ಸೈತಾನನು ಸುಳ್ಳಾಡುತ್ತಾನೆ. ಅವನು ಸಹಜವಾಗಿ ಸುಳ್ಳಾಡುತ್ತಾನೆ. ಕಾರಣ ಅವನು ಸುಳ್ಳಿನ ಮೂಲ. ಅವನಿಂದಲೇ ಲೋಕಕ್ಕೆ ಸುಳ್ಳು ಹುಟ್ಟಿ ಬಂದಿರುವುದು. ಆದರೆ ಅವನ ಸೃಷ್ಟಿಕರ್ತನಾದ ದೇವರು ಸೈತಾನ ಮಾತ್ರವಲ್ಲ, ಮನುಷ್ಯರ ಮಾತ್ರವಲ್ಲ, ಇಡೀ ಜಗವನ್ನು ಸೃಷ್ಟಿ ಮಾಡಿದ ದೇವರು ಅವನು ಸತ್ಯ ಸ್ವರೂಪನಾಗಿದ್ದಾನೆ. ಆದ ಕಾರಣ ಇಲ್ಲಿ 1 ಯೋಹಾನ 5:7-8 ವಚನಗಳನ್ನ ಓದುವಾಗ ನಾವು ಅವನನ್ನು ಅನುಸರಿಸಬೇಕು. ಅವನನ್ನು ಅನುಸರಿಸುವುದಕ್ಕೆ ಕಾರಣ ನಾವು ಈ ಸತ್ಯ ಸ್ವರೂಪನಾದ ದೇವರಿಂದ ಹುಟ್ಟಿದವರು, ಆತನ ಆತ್ಮನಿಂದ ಹುಟ್ಟಿದವರು, ಆತನ ವಚನದ ಮೂಲಕ ಹುಟ್ಟಿದವರು. ಈಗ ಅರ್ಥ ಆಗ್ತಾ ಇದೆಯಾ ನಿಮಗೆ? ನೋಡ್ರಿ, ಆದ ಕಾರಣ ಪೌಲನು ಏನ್ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ, ಈ ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದ 1ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, ನೀವು ಮತ್ತು ಅಂದ್ರೆ ಅಲ್ಲಿ ಎಫೆಸದ ವಿಶ್ವಾಸಿಗಳಿಗೆ, ಸಭೆಗೆ ಪೌಲನು ಬರೆಯುತ್ತಾ ಇದ್ದಾನೆ, ನಾನು ಮತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ತಕ್ಕ ಹಾಗೆ ಆತನ್ನು ಅನುಸರಿಸುವವರಾಗಿರಬೇಕು. ಆತನ ಮಕ್ಕಳು ನಾವು. ಹೀಗೆ ನೋಡ್ರಿ, ಈ ಎಲ್ಲ 3 ಕಾರ್ಯಗಳು ಪವಿತ್ರತೆಗೆ ಸಂಬಂಧಪಟ್ಟದ್ದು. ಅದು ಪರಿಶುದ್ಧನಾದ ದೇವರಿಗೆ ಸಂಬಂಧಪಟ್ಟದ್ದು. ಇದು ಬಹಳ ಮುಖ್ಯವಾದ ಸಂಗತಿ. ಇವರು ದೇವರ ಇದು ದೇವರ ಬದಲಾಗದ ಪಾತ್ರಗಳು. ನಾವು ಕ್ರಿಸ್ತನಿಂದ ನಮ್ಮ ತಂದೆಗೆ ಇರುವಂತೆ, ಅದರ ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯು ಯಾವ ರೀತಿಯಲ್ಲಿ ಪ್ರೀತಿಯನ್ನು ಮಾಡಿದನೋ, ಪ್ರೀತಿ ಮಾಡಿ ನಡೆದನೋ, ಅದೇ ರೀತಿಯಲ್ಲಿ ನಾವು ಆ ಪ್ರೀತಿಯಲ್ಲಿ ನಡೆಯಬೇಕಾಗಿದೆ. ಹೇಗೆ? ಪ್ರೀತಿಯ ಮಕ್ಕಳಾಗಿ ಎಂಬುದಾಗಿ ಮಾತ್ರವಲ್ಲ, ಪ್ರಿಯ ಮಕ್ಕಳಾಗಿ ನಾವು ನಡೆಯಬೇಕು. ಪ್ರಿಯ ಮಕ್ಕಳು. ಸೊ ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದ 17ನೇ ವಚನ, ಯೋಹಾನ ಸುವಾರ್ತೆ 17:23, ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ಕ್ರಿಸ್ತನನ್ನು ತಂದೆಯಾದ ದೇವರು ಪ್ರೀತಿ ಮಾಡಿದರ ಕುರಿತಾಗಿ ನಾವು ಅಲ್ಲಿ ಗಮನಿಸುತ್ತೇವೆ. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನಿಗಾಗಿ ಪ್ರಾಣವನ್ನು ಕೊಟ್ಟಾನ. ಅದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. ಸೊ ಅದಕ್ಕಿಂತಲೂ ದೊಡ್ಡ ಪ್ರೀತಿ ಈ ಕರ್ತನಾದ ಯೇಸು ಕ್ರಿಸ್ತನನ್ನು ನಮಗೆ ಕೊಡುವುದರ ಮೂಲಕ ತಂದೆಯು ನಮ್ಮನ್ನು ಪ್ರೀತಿಸಿದ್ದಾನೆ. ಸೊ ದೇವರು ಈ ಲೋಕವನ್ನು ಪ್ರೀತಿಸಿದ್ದರಿಂದಲೇ ತನ್ನ ಏಕ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದು. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಅದನ್ನ ನಾವು ಓದುತ್ತೇವೆ. ನೋಡ್ರಿ, 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಿಮಗೆಲ್ಲರಿಗೂ ಪರಿಚಿತವಾದ ವಚನ ಇದೆ. ಸೊ ಅಲ್ಲಿ ಹೀಗೆ ನಾವು ಓದುತ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಸೊ ಇಲ್ಲಿ ನಾವು ಗಮನಿಸುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಾವು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪರಲೋಕ ಭಾಗ್ಯವನ್ನು ಪಡೆಯಬೇಕೆಂದು ಕೊಟ್ಟನು ಎಂಬುದಾಗಿ ನಾವು ಗಮನಿಸುತ್ತೇವೆ. ಸೊ ದೇವರ ಪ್ರೀತಿಯ ಕೊಡುಗೆಯಾಗಿದೆ, ಪರಮ ಕಷ್ಟವಾಗಿದೆ ಕರ್ತನಾದ ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಓಕೆ, ನೆಕ್ಸ್ಟ್ ನಾವು ಮುಂದೆ ಓದುವಾಗ ದೇವರು, ಆದ್ರಿಂದ ನಾವು ಕೂಡ ಕರ್ತನಾದ ದೇವರನ್ನು ಅನುಸರಿಸಬೇಕು. ಆತನ ವಿಧೇಯತೆಯಲ್ಲಿ ನಾವು ನಡೆಯಬೇಕು. ಯಾಕಂದ್ರೆ ಪ್ರೀತಿಯು ನಾವು ಮಾಡುವಾಗ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಾವು ನಡೆಯುತ್ತೇವೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಗಮನಿಸುವಾಗ ವಿಧೇಯತೆ ಎಂಬುದು ಪ್ರೀತಿಯ ಗುರುತಾಗಿದೆ. ಓಕೆ, ವಿಧೇಯತೆ ಎಂಬುದು ಪ್ರೀತಿಗೆ ಗುರುತಾಗಿದೆ. ಇಲ್ಲಿ ದೇವರ ವಾಕ್ಯವಾದ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 20ನೇ ವಚನ ನೀವು ಗಮನಿಸುವಾಗ ಅಲ್ಲಿ ರೆಬೆಕ್ಕಳನ್ನ ಯಾಕೋಬನು ಪ್ರೀತಿ ಮಾಡಿದರೆ ಗುರುತಾಗಿ ಓದುತ್ತೇವೆ. ಸುಮಾರು
21 ವರ್ಷಗಳು ಅವನು ಅಲ್ಲಿ ಕೆಲಸ ಮಾಡಿದ ಕುರಿತಾಗಿ ಈ ಭಾಗವನ್ನು ಓದುವಾಗ ಗೊತ್ತಾಗ್ತದೆ. ಪ್ರತ್ಯೇಕವಾಗಿ 20ನೇ ವಚನ ನಾವು ಓದುವಾಗ ಈ 21 ವರ್ಷಗಳು ಯಾಕೋಬನಿಗೆ ಅದು ಕೇವಲ ಕೆಲವು ದಿನಗಳ ಹಾಗೆ ಕಾಣಿಸಿತ್ತು ಎಂದು ಓದಿದೆ. ಯಾಕೆ? ಅವನಿಗೆ ರೆಬೆಕ್ಕಳ ಮೇಲೆ ಬಹಳ ಪ್ರೀತಿ ಇತ್ತು. ಸೊ ಅವಳನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬಂತ ಅವನ ಆಶೆ, ಈ ಸುಂದರಿಯಾದ ಯುವತಿಯನ್ನ ಮದುವೆ ಮಾಡಬೇಕು ಎಂಬ ಅವನ ಆಶೆಯು ಅವನು 21 ವರ್ಷ ಕಾಲಗಳು ಮರುಭೂಮಿಯಲ್ಲಿ ಮೇಕೆಗಳನ್ನ, ಆಡುಗಳನ್ನು, ಕುರಿಗಳನ್ನು ಮೇಯಿಸುವಂತ ಕೆಲಸದಲ್ಲಿ ಅವನು ತೊಡಗಿಸಿಕೊಂಡಿದ್ದನು. ಅಬ್ರಹಾಮನ ಗುರುತಾಗಿ ನೋಡಿ, ಅಬ್ರಹಾಮನನ್ನು ದೇವರು ಕರೆದು, ನೋಡಪ್ಪ, ನೀನು ನಿನ್ನ ಒಬ್ಬನೇ ಮಗನನ್ನು ನೀನು ಯಜ್ಞವಾಗಿ ಕೊಡಬೇಕು ಎಂಬುದಾಗಿ ಹೇಳುವಾಗ ಅವನು ಹಾಗೆ ಮಾಡುತ್ತಾನೆ. ಅವನು ಹಿಂಜರಿಯಲಿಲ್ಲ. ಅವನು ತನ್ನ ಏಕ ಮಗನಾದಂತ, ಮುಪ್ಪಿನಲ್ಲಿ ಹುಟ್ಟಿದಂತ ತನ್ನ ಮಗನಾದ ಇಸಾಕನನ್ನ ದೇವರು ಬಲಿ ಕೇಳಿದಾಗ ಅವನನ್ನು ಬಲಿ ಮಾಡುವುದಕ್ಕೋಸ್ಕರವಾಗಿ ಅವನನ್ನು 3 ದಿನಗಳ ಪ್ರಯಾಣ ಮಾಡಿಕೊಂಡು ಆ ಮೋರಿಯ ಬೆಟ್ಟಕ್ಕೆ ಹೋಗಿ ಆ ಮಗನ ಕೈಕಾಲುಗಳನ್ನು ಕಟ್ಟಿ ಆ ಒಂದು ಸೌದೆಯ ಮೇಲೆ, ಕಟ್ಟಿಗೆಯ ಮೇಲೆ ಇಟ್ಟು ಅವನನ್ನು ವಧಿಸುವುದಕ್ಕೋಸ್ಕರವಾಗಿ ಅವನು ಕತ್ತಿಯನ್ನು ಮೇಲಕ್ಕೆತ್ತುವುದನ್ನು ನಾವು ನೋಡುತ್ತೇವೆ. ನೋಡ್ರಿ, ವಿಧೇಯತೆ ಎಂಬುದು ಪ್ರೀತಿಯ ಗುರುತಾಗಿದೆ. ಯಾಕಂದ್ರೆ ದೇವರು ಅಬ್ರಹಾಮನಿಗೆ ಹೇಳುತ್ತಾನೆ, ನೀನು ಪ್ರೀತಿಸುವಂತ ನಿನ್ನ ಮಗನಾದ ಇಸಾಕನನ್ನು. ಸೊ ಪ್ರೀತಿ ಇರುವಾಗ ನಾವು ಎಷ್ಟು ದೂರ ಬೇಕಾದರೂ ನಾವು ಪ್ರಯಾಣಿಸ್ತೇವೆ. ಎಂಥ ಅಸಾಮಾನ್ಯವಾದ ಕೆಲಸವನ್ನಾದರೂ ನಾವು ಮಾಡೋದಕ್ಕೆ ಸಿದ್ಧರಾಗ್ತೇವೆ. ಯಾಕಂದ್ರೆ ಪ್ರೀತಿಯಿಂದ ನಾವು ಅದನ್ನು ಸಹಿಸಿಕೊಂಡು ವಿಧೇಯತೆಯನ್ನ ನಾವು ಮಾಡ್ತೇವೆ. ಸೊ ಇಲ್ಲಿ ನಾವು ಗಮನಿಸುವಾಗ ದೇವರು ತನ್ನ ಅಪಾರವಾದ ಪ್ರೀತಿಯನ್ನು ತನ್ನ ಮಗನ ಮೂಲಕವಾಗಿ ನಮಗೆ ಆತನು ತೋರಿಸಿದಷ್ಟೇ ಅಲ್ಲದೆ ಪವಿತ್ರಾತ್ಮನ ಮೂಲಕ ಆ ಪ್ರೀತಿಯನ್ನು ನಮ್ಮ ಪ್ರತಿಯೊಬ್ಬರ ಹೃದಯಗಳಲ್ಲಿ ಆತನು ಸುರಿಸಿದ್ದಾನೆ ಎಂಬುದಾಗಿ ರೋಮ 13ನೇ ಅಧ್ಯಾಯದ 8ರಲ್ಲಿಯೂ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿಯೂ ನಾವು ನೋಡುತ್ತೇವೆ. ಸೊ ಪ್ರೀತಿಯಿಂದ ದೊಡ್ಡದು ಯಾವುದೂ ಇಲ್ಲ. ನಾವು ಯಾವುದಕ್ಕೂ ಈ ಲೋಕದ ಜೀವನದಲ್ಲಿ ಸಾಲಗಾರರಾಗಿರಬಾರದು. ಪ್ರೀತಿ ಮಾತ್ರ ನಮಗೆ ನಾವು ಪ್ರೀತಿ ಮಾಡುವವರಿಂದ ನಮಗೆ ದ್ವೇಷ ಸಿಕ್ಕಿದರೂ ಕೂಡ, ಅವಮಾನ ಸಿಕ್ಕಿದರೂ ಕೂಡ, ನೋವು ಸಿಕ್ಕಿದರೂ ಕೂಡ, ನಮಗೆ ಅವಿಧೇಯತೆ ಸಿಕ್ಕಿದರೂ ಕೂಡ ನಾವು ಅವರನ್ನು ಪ್ರೀತಿಸಬೇಕು. ಯಾಕೆ? ತಂದೆಯಾದ ದೇವರು ನಮ್ಮನ್ನು ಆ ರೀತಿಯಾಗಿ ಪ್ರೀತಿಸಿದ್ದಾನೆ. ಕುಮಾರನಾದ ಯೇಸು ಆ ರೀತಿಯಾಗಿ ಪ್ರೀತಿಸಿದ್ದಾನೆ. ಪವಿತ್ರಾತ್ಮನಾದ ದೇವರು ಈಗಲೂ ನನ್ನನ್ನು, ನಿಮ್ಮನ್ನು ಅದೇ ರೀತಿಯಾಗಿ ಪ್ರೀತಿಸ್ತಾ ಇದ್ದಾರೆ. ಆದ ಕಾರಣ ನಾವು ಅದೇ ಹಂಗಿನಲ್ಲಿದ್ದೇವೆ. ಪವಿತ್ರಾತ್ಮದ ಮೂಲಕ ದೇವರು ನಮ್ಮೊಳಗಡೆ ಸುರಿಸಿದಂತ ಆ ಒಂದು ದೈವಿಕವಾದ ಪ್ರೀತಿಯನ್ನು ನಾವು ಅನುಭವಿಸುವಾಗ ನಾವು ನಮ್ಮ ತಂದೆಯಾದ ದೇವರನ್ನು ಮನಪೂರ್ವಕವಾಗಿ ಅನುಕರಣೆ ಮಾಡುತ್ತೇವೆ. ನಾವು ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದ 22ನೇ ವಚನದಲ್ಲಿ ಓದುವಾಗ ಪವಿತ್ರಾತ್ಮನಿಂದುಂಟಾಗುವ ಫಲವೇನೆಂದರೆ ಎಂಬುದಾಗಿ ಓದುವಾಗ ಮೊದಲು ನಾವು ಓದುವುದು ಪ್ರೀತಿಯಾಗಿದೆ. ಮೊದಲನೆಯ ಫಲ ಪ್ರೀತಿ. 9 ಸಂಗತಿಗಳಲ್ಲಿ ಬರೆದದೆ ಅದು 9 ಫಲಗಳಲ್ಲ, ಪ್ರೀತಿ ಎಂಬ ಒಂದು ಫಲದೊಳಗೆ ಇರುವಂತ ವಿಧವಾದಂತ ಸಂಗತಿಗಳು ಎಂಬುದನ್ನು ನಾವು ತಿಳ್ಕೊಳ್ಳುತ್ತೇವೆ. ರೋಮ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದನು, ಯಾವ ಕಾಲದಲ್ಲಿ ಪ್ರೀತಿ ಮಾಡಿದನು, ಯಾವ ಒಂದು ರೀತಿಯಾಗಿ ಪ್ರೀತಿ ಮಾಡಿದೆಂಬುದಾಗಿ ನಾವು ನೋಡುವಾಗ ನಾವು ಪಾಪಿಗಳಾಗಿದ್ದಾಗ, ಹಲ್ಲೆಲೂಯಾ, ನಾವು ದೇವರಿಗೆ ವೈರಿಗಳಾಗಿದ್ದಾಗಲೂ ಮತ್ತು ನಾವು ದೇವರಿಂದ ಬಹಳ ದೂರವಾಗಿದ್ದಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ದೇವರ ಆ ಒಂದು ಅತಿ ಶ್ರೇಷ್ಠವಾದ ಪ್ರೀತಿಯನ್ನು ಅನುಕರಣೆ ಮಾಡಬೇಕು. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಮಕ್ಕಳು ಮಾತ್ರವಲ್ಲ, ನಾವು ಪ್ರಿಯರಾದ ಮಕ್ಕಳು ಅಂತ ಇಲ್ಲಿ ಪೌಲ ಹೇಳುತ್ತಾನೆ. ಪ್ರಿಯರಾದ ಮಕ್ಕಳು. ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಪ್ರಿಯ ಮಗನಾಗಿದ್ದರು.
ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಮತ್ತಾಯನ ಬರೆಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ 17ನೇ ವಚನ ಅಂತ ನನಗೆ ಕಾಣಿಸ್ತದೆ. ಅಲ್ಲಿ ಈತನು ನನಗೆ ಪ್ರಿಯನಾಗಿರುವ ಕುಮಾರನು ಎಂದು ದೇವರು ಸ್ವಾಮಿ ಇರ್ತಾನೆ. 17ನೇ ವಚನ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನಾವು ದೇವರ ಮಕ್ಕಳಾಗಿದ್ದೇವೆ, ಪ್ರಿಯರಾದ ಮಕ್ಕಳಾಗಿದ್ದಾರೆ. ಇದು ಇಂಪಾರ್ಟೆಂಟ್. ಮತ್ತು ದೇವರ ಮೆಚ್ಚುಗೆಯ ಮಕ್ಕಳಾಗಿದ್ದೀರಾ? ದೇವರ ಮಕ್ಕಳಾಗಿದ್ದೇವೆ, ಹೌದು. ಆದರೆ ದೇವರಿಗೆ ಮೆಚ್ಚುಗೆಯಾದ ಮಕ್ಕಳಾಗಿದ್ದೀರಾ? ನಾವು ದೇವರ ಮಕ್ಕಳಾಗಿದ್ದೇವೆ, ಆದರೆ ದೇವರಿಗೆ ಪ್ರಿಯರಾದ ಮಕ್ಕಳಾಗಿದ್ದೀರಾ? ಬಿಲವಡ್, ದಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸೂಪರ್ಲೇಟಿವ್ ಡಿಗ್ರಿ ಅದು. ನಾವು ದೇವರಿಗೆ ಪ್ರಿಯ ಮಕ್ಕಳಾಗಿದ್ದೇವೆ, ನಾಟ್ ಜಸ್ಟ್ ಚಿಲ್ಡ್ರನ್. ನಾವು ಪ್ರಿಯ ಮಕ್ಕಳು, ಬಿಲವಡ್ ಚಿಲ್ಡ್ರನ್, ಬಿಲವಡ್ ಸನ್. ಯೇಸು ಸ್ವಾಮಿ ಕುರಿತಾಗಿ Father in heaven, at the time of the baptism of his son Lord Jesus, he was saying from heaven that my son is my beloved and I have pleased with him. ನಾನು ಅವನನ್ನು ಮೆಚ್ಚಿದ್ದೇನೆ. ಯಾಕೆ ಮೆಚ್ಚಿಕೊಂಡಿದ್ದನು? ಯಾಕಂದರೆ ನನ್ನ ಪ್ರತಿಯೊಂದು ಆಜ್ಞೆಯನ್ನು, ಕಟ್ಟಳೆಗಳನ್ನು ಕೈಕೊಂಡು ಅವನು ಈವರೆಗೂ ನಡೆದುಕೊಂಡು ಬಂದಿದ್ದಾನೆ. ಯಾಕೆ? Why Father pleased with his son? Because the son obeyed every command of the Father. Every command, not even one was sidelined. ತಂದೆಯ ಆಜ್ಞೆಗಳಲ್ಲಿ ಒಂದನ್ನು ಮೀರದೆ ಎಲ್ಲವನ್ನು ಕೈಕೊಂಡು ನಡೆದಂತ ತನ್ನ ಮಗನನ್ನ ತಂದೆಯಾದ ದೇವರು ಬಿಲ್ಲವಡ್, ನನ್ನ ಮೆಚ್ಚುಗೆಯ ಮಗನೆಂದು ಮಾತ್ರವಲ್ಲ, ನನ್ನ ಪ್ರಿಯನಾದ ಮಗನು ಎಂಬುದಾಗಿ ಹೇಳುತ್ತಾರೆ. ಈಗ ನಾವು ಎರಡನೇದಾಗಿ ನೋಡುವಾಗ, 8ನೇ ವಚನ, 5ನೇ ಅಧ್ಯಾಯದ 8ನೇ ವಚನ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕತ್ತಲಿನಲ್ಲಿದ್ದು ಬೆಳಕಾಗಿದ್ದೀರಿ. ಕತ್ತಲಿನಲ್ಲಿದ್ದು, see that verse, please note that verse, the way Paul is bringing a very deep truth, a spiritual truth. For at one time you were darkness, but now you are light in the Lord. Walk as children of light. ನೋಡ್ರಿ, ಇಲ್ಲಿ ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನೀವು ಹಿಂದಿನ ಕಾಲದಲ್ಲಿ, ಸೊ ಬಿಫೋರ್ ಕ್ರೈಸ್ಟ್ there is a past life that was filled with the darkness. ನಾವು ಹಿಂದಿನ ಜೀವನದಲ್ಲಿ ಅಥವಾ ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೆ ಮುಂಚೆ, ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ನಾವು ನಂಬಿಕೆಯಿಂದ ನಮ್ಮ ಆತ್ಮದಲ್ಲಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಮುಂಚೆ ನಮ್ಮ ಸ್ಥಿತಿ ಹೇಗಿತ್ತು? ಕತ್ತಲೆಯಾಗಿತ್ತು. ಕತ್ತಲೆ ಅಂದರೆ ಅದು ಸೈತಾನಿಗೆ ಸಂಬಂಧಪಟ್ಟದ್ದು, ದೆವ್ವಕ್ಕೆ ಸಂಬಂಧಪಟ್ಟದ್ದು, ಪಾಪಕ್ಕೆ ಸಂಬಂಧಪಟ್ಟದ್ದು. ಕತ್ತಲೆ ಅಂದ್ರೆ ಫಲ ಇಲ್ಲದೆ ಇರುವಂತ ಒಂದು ಸ್ಥಿತಿ. ಕತ್ತಲೆ ಅಂದ್ರೆ ಅನಾರೋಗ್ಯ. ನಾವು ಯಾವಾಗಲೂ ಕತ್ತಲೆಯಲ್ಲಿ ಇರುವುದಾಗಿದ್ದರೆ ನಾವು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಶರೀರದ ಪುಷ್ಟಿಗೆ, ಶರೀರದ ಆರೋಗ್ಯಕ್ಕೆ, ಶರೀರದ ಬೆಳವಣಿಗೆಗೆ ಬೆಳಕು ಬೇಕು. ನಾವು ಕತ್ತಲೆಯಲ್ಲಿದ್ದರೆ ನಾವು ನಿಧಾನವಾಗಿ ಸತ್ತು ಹೋಗ್ತೇವೆ, ಬೇಗ ಸತ್ತು ಹೋಗಲ್ಲ, ನಿಧಾನವಾಗಿ ಸತ್ತು ಹೋಗ್ತೇವೆ. ಸೊ ಡಾರ್ಕ್ನೆಸ್ ವಿಲ್ ಟೇಕ್ ಯುವರ್ ಲೈಫ್ ಸ್ಲೋಲಿ. ಆದ್ರೆ ಬೆಳಕಿನ ಬಗ್ಗೆ ಆಲೋಚನೆ ಮಾಡಿ. ಥಿಂಕ್ ಅಬೌಟ್ ದ ಲೈಟ್. ಬೆಳಕು, ಲೈಟ್ ಇಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಗಾಡ್ ಅಲ್ವಾ? ಬೆಳಕು ಎಂದು ಹೇಳುವಾಗ ಇಟ್ಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಗಾಡ್. ದೇವರಿಗೆ ಸೂಚಕವಾಗಿದೆ ಬೆಳಕು. ಆದ್ರೆ ಬೆಳಕು ದೇವರಲ್ಲ, ಬೆಳಕಿನಂತೆ ದೇವರಿದ್ದಾನೆ. ಅನೇಕರು ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ
ನಮ್ಮ ದೇಶದಲ್ಲಿ ಮಾತ್ರ, ಲೋಕಾದ್ಯಂತ ಅಂತ ಹೇಳೋಣ, ಆಲ್ ಓವರ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ, ಆಲ್ ಓವರ್ ದ ವರ್ಲ್ಡ್, ಪೀಪಲ್ ಆಲ್ವೇಸ್ ಕಂಪೇರ್ ಲೈಟ್ ವಿತ್ ಗಾಡ್. ಏನೋ ನಾವು ಪ್ರಯಾಣ ಮಾಡುವಾಗ, ಒಂದು ವೇಳೆ ರಾತ್ರಿ ಕಾಲದಲ್ಲಿ ಪ್ರಯಾಣ ಮಾಡುವಾಗ, ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ, ಅದೇ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ, ಅಥವಾ ನಾವು ಪ್ರಯಾಣ ಮಾಡುವಾಗ, ನಮ್ಮ ಸ್ವಂತ ಕಾರಲ್ಲಿ ಪ್ರಯಾಣ ಮಾಡುವಾಗ ಕೂಡ, ನಾವು ರಾತ್ರಿಯಲ್ಲಿ ಲೈಟ್ ಹಾಕಿದ ಕೂಡಲೇ, ಲೈಟಿಗೆ ಸ್ವಿಚ್ ಹಾಕಿದ ಕೂಡಲೇ ನಮ್ಮ ಕೈ ಎಲ್ಲಿಗೆ ಹೋಗ್ತದೆ ನಿಮಗೆ ಗೊತ್ತಿದೆ. ಇದು ಅವರ ಒಂದು ಮೂಢನಂಬಿಕೆ. ದೇವರು ಬೆಳಕಾಗಿದ್ದಾನೆ ಅಂತ, ಅಥವಾ ದೇವರಿಗೂ ಬೆಳಕಿಗೂ ಸಮಾನತೆ ಕಲ್ಪಿಸಿಕೊಂಡು ಅವರ ಆ ರೀತಿಯಾದಂತ ಸನ್ನೆ ಮಾಡ್ತಾರೆ. ಅಂದ್ರೆ ದೇವರು ಬೆಳಕಾಗಿದ್ದಾನೆ ಅಂತ ಹೇಳುವಾಗ ಬೆಳಕಿನಂತೆ ಇರುವವನು ಎಂದು ಅರ್ಥ. ಕತ್ತಲೆ ಇಲ್ಲದವನು, ಕೆಟ್ಟತನ ಇಲ್ಲದವನು, ಪಾಪ ಇಲ್ಲದವನು, ಸದಾ ಜೀವಿಸುವಾತನು, ಚಿರಂಜೀವಿಯಾಗಿರುವಾತನು, ಹೀಗೆಲ್ಲ ಅರ್ಥ. ಓಕೆ, ಸೊ ಬೆಳಕನ್ನು ಅನ್ನುವಾಗ ಅದು ದೇವರಿಗೆ ಸಂಬಂಧಪಟ್ಟದ್ದು. ದೇವರು ಬೆಳಕಿನಂತೆ ಇದ್ದಾನೆ ಮತ್ತು ಅದು ಪವಿತ್ರತೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಪಾಪವಿಲ್ಲ. ದೇವರಲ್ಲಿ ಪಾಪವಿಲ್ಲ. ಓಕೆ, ದೇವರಲ್ಲಿ ಪಾಪವಿಲ್ಲ. ಕೆಟ್ಟತನ ಮಾಡುವವನು ಬೆಳಕಿನಲ್ಲಿ ಕೆಟ್ಟತನ ಮಾಡಲ್ಲ, ಅವನು ಕತ್ತಲೆಯಲ್ಲಿ ಮಾಡುತ್ತಾನೆಂದ ಸತ್ಯವೇದ ಹೇಳುತ್ತದೆ. ಬೆಳಕು ಎಂದು ಹೇಳುವಾಗ ಅಲ್ಲಿ ಫಲಪ್ರದತೆ ಇದೆ. ಅಥವಾ ಬೆಳಕಿನಲ್ಲಿ, ಬೆಳಕಿದ್ದರೆ, ಸೂರ್ಯನ ಬೆಳಕಿದ್ದರೆ ಮಾತ್ರ ಸಸಿಗಳು, ಮರಗಳು, ಗಿಡಗಳು ಬೆಳೆ ಕೊಡಲಿಕ್ಕೆ ಸಾಧ್ಯ, ಫಲ ಕೊಡಲಿಕ್ಕೆ ಸಾಧ್ಯ. ಬೆಳಕಿಲ್ಲದಿದ್ದರೆ ಅದು ಫಲ ಕೊಡಕ್ಕಾಗಲ್ಲ. ಸೊ ಬೆಳಕು ಎಂದು ಹೇಳುವಾಗ ಅನೇಕ ಸತ್ಯಗಳು ನಮ್ಮ ಮನಸ್ಸಿಗೆ ಬರುತ್ತದೆ. ಫಲಪ್ರದತೆ ಅಥವಾ ಫಲಕಾರಿಯಾದಂತಹ ಒಂದು ಜೀವನ. ಬೆಳಕಿನಲ್ಲಿ ನಾವು ಇದ್ದರೆ ನಮಗೆ ಆರೋಗ್ಯ ಇರುತ್ತದೆ. ಆರೋಗ್ಯಕರವಾದ ಜೀವನಕ್ಕೆ ಸೂರ್ಯನ ಬೆಳಕು ನಮಗೆ ಬೇಕು. ಕರೆಕ್ಟ್ ಅಲ್ವಾ? ಸಣ್ಣ ಮಕ್ಕಳಿಗೆ, ಪಾಪುಗಳಿಗೆ, ಕೂಸುಗಳಿಗೆ ಒಳ್ಳೆ ಮೈಯೆಲ್ಲ ಎಣ್ಣೆ ಹಚ್ಚಿ ಬಿಸಿಲಿನಲ್ಲಿ ಕೂಡಿಸ್ತಾರೆ, ಅದು ಬಿಸಿಲಿನಲ್ಲಿ ಮಲಗಿಸ್ತಾರೆ. ಯಾಕೆ? ಬಿಸಿಲಿನಲ್ಲಿ, ಸೂರ್ಯನ ಬೆಳಕಿನಲ್ಲಿ ಕೆಲವೊಂದು ವಿಟಮಿನ್ಸ್ ಇದೆ, ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಸೊ ಜೀವ ಎಂಬುವಂಥದ್ದು ಬೆಳಕಿನಲ್ಲಿ ಇದೆ. ಬೆಳಕಿಲ್ಲದಿದ್ದರೆ, ಸೂರ್ಯನ ಪ್ರಕಾಶ ನಮ್ಮ ಜೀವನದ ಮೇಲೆ, ನಮ್ಮ ಶರೀರದ ಮೇಲೆ ತಾಗದಿದ್ದರೆ ಏನು ಸಂಭವಿಸಬಹುದು? ನಮ್ಮ ಶರೀರದ ಆರೋಗ್ಯ ಕೆಟ್ಟು ನಾವು ಬಲಹೀನರಾಗಿ ನಾವು ಬೇಗನೆ ಸಾಯ್ತೇವೆ, ಅಥವಾ ನಿಧಾನ ಸಾಯ್ತೇವೆ. ಆದ ಕಾರಣ ಬೆಳಕು ಕತ್ತಲೆ ಎಂದು ಹೇಳುವಾಗಿರೋ ಒಂದು ವ್ಯತ್ಯಾಸ ತಿಳ್ಕೊಳ್ಳಿ. ಸೊ ನಾವು ಯಾರಾಗಿದ್ದೇವೆ? ನಾವು ಬೆಳಕಿನವರಾಗಿದ್ದೇವೆ. ಯಾಕಂದ್ರೆ ದೇವರು ಬೆಳಕಿನಂತಿದ್ದಾನೆ, ದೇವರು ಬೆಳಕಾಗಿದ್ದಾನೆ. 7ನೇ ಮತ್ತು 8ನೇ ವಚನ ಅದನ್ನ ಹೇಳುತ್ತದೆ ನೋಡ್ರಿ. 5ನೇ ಅಧ್ಯಾಯದ 7 ಮತ್ತು 8ನೇ ವಚನ ಮತ್ತು 9ನೇ ವಚನ. ಆದ ಕಾರಣ ನಾವು ಕರ್ತನಿಗೆ ಮೆಚ್ಚುಗೆಯಾದದನ್ನು ಏನೆಂಬುದನ್ನು ನಾವು ಪರಿಶೋಧಿಸಿ ತಿಳ್ಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ ಪೌಲನು. ಪವಿತ್ರತೆ ಇದು ನಾವು ಗಮನಿಸುವಾಗ, ಪವಿತ್ರತೆ, ಪರಿಶುದ್ಧತೆ ಎಂದು ಹೇಳುವಾಗ, ಬೆಳಕು ಎಂದು ಹೇಳುವಾಗ ಪರಿಶುದ್ಧತೆಗೆ ಸಂಬಂಧಪಟ್ಟದ್ದು, ಪವಿತ್ರತೆಗೆ ಸಂಬಂಧಪಟ್ಟದ್ದು. ನಾವು ಪವಿತ್ರ ಜನರಾಗಿದ್ದೇವೆ, ಪರಿಶುದ್ಧ ಜನಾಂಗವಾಗಿದ್ದೇವೆ. ಪರಿಶುದ್ಧತೆ ಎಂದು ಹೇಳುವಾಗ ಇಂಗ್ಲಿಷ್ ನಲ್ಲಿ when we say about holiness or holy children, we are separated, we are ಪ್ರತ್ಯೇಕಿಸಲ್ಪಟ್ಟವರು. ಸೊ ಸಭೆಯ ಕುರಿತಾಗಿ ಬೈಬಲ್ ಹೇಳುತ್ತದೆ ಎಕ್ಲೀಸಿಯಾ ಎಂಬ ಗ್ರೀಕ್ ಪದದ ಅರ್ಥ ಏಕ್ ಮತ್ತು ಕಲೀಸಿಯ, ಇದು ಎರಡು ಸೇರುವಾಗ ಒಂದು ಪದವಾಗಿದೆ ಎಕ್ಲೀಸಿಯಾ. ಅಂದರೆ ಅರ್ಥ ಏನು? ಕರೆದು ಪ್ರತ್ಯೇಕಿಸಲ್ಪಟ್ಟಂತ ಜನರ ಗುಂಪು ಎಂದು ಅರ್ಥ. ನಾವು ಹೇಳುವಂತ ಒಂದು ಡಿನೋಮಿನೇಷನ್ ಅಲ್ಲ ಸಭೆ. ನಿಜವಾಗಿ ಹೇಳಬೇಕಾದ್ರೆ ಈ ಲೋಕದಲ್ಲಿ ಸಭೆ ಅಂದ್ರೆ ಯಾರು? ದೇವರಿಂದ ಕರೆಯಲ್ಪಟ್ಟು ದೇವರ ಪರಿಶುದ್ಧವಾದ ಜೀವಿತಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟಂತ ಜನರ ಗುಂಪಿಗೆ ಹೇಳುವುದೇ ಸಭೆ. ಸೊ ನಾವು ದೇವರಿಂದ ಉಳಿಸಿಕೊಂಡಂತ ಅಥವಾ ದೇವರಿಂದ ಉಳಿಸಲ್ಪಟ್ಟಂತ ಪರಿಶುದ್ಧರ ಸಂಘವಾಗಿದೆ. We are the people who are separated for a special purpose, for a supernatural God, as saints. We are saints of God.
ನಾವು ದೇವರ ಸಂತರಾಗಿದ್ದೇವೆ. ಕನ್ನಡದಲ್ಲಿ ಹೇಳುವುದಾದ್ರೆ ಪರಿಶುದ್ಧರು ಎಂಬುದಕ್ಕೆ ಇನ್ನೊಂದು ಪದವಾಗಿದೆ ಸಂತರು. ಸತ್ತ ನಂತರ ಯಾರು ಸತ್ತರಾಗಲ್ರಿ. ಬದುಕಿರುವಾಗ ಅವರು ಸತ್ತರಾಗಿರಬೇಕು. ಅಂದ್ರೆ ಬದುಕಿರುವಾಗ ಅವರು ಪರಿಶುದ್ಧತೆಯನ್ನು ಕಾಪಾಡಿಕೊಂಡರೆ 1 ಪೇತ್ರ 2ನೇ ಅಧ್ಯಾಯದಲ್ಲಿ 9ನೇ ವಚನ ಏನು ಹೇಳುತ್ತೆ ನೋಡ್ರಿ. 1 ಪೇತ್ರ ಫಸ್ಟ್ ಪೀಟರ್ ಚಾಪ್ಟರ್ 2 and verse 9 ಅಲ್ಲಿ ಬರುತ್ತದೆ, ನಾವು ದೇವರು ಆರಿಸಿಕೊಂಡ ಯಾಜಕರು ಮತ್ತು ನಾವು ರಾಜ ವಂಶಸ್ಥರು, ನಾವು ಪರಿಶುದ್ಧ ಜನಾಂಗವು. ಹಲ್ಲೆಲೂಯಾ. We are not ordinary people. You are not ordinary people. ನಾನು ಮತ್ತು ನೀವು ಯಾರಾಗಿದ್ದೇವೆ? ದೇವರ ಯಾಜಕರಾಗಿದ್ದೇವೆ. ಪರಲೋಕದಲ್ಲಿ ನಾವು ಸೇರುವಾಗ ಮಾತ್ರವಲ್ಲ ಈ ಯಾಜಕ ಕೆಲಸ ಮಾಡಬೇಕಾದದ್ದು. ಈ ಭೂಲೋಕದಲ್ಲಿ ಇರುವಾಗಲೇ ನಾವು ಯಾರು ಎಂದು ತಿಳ್ಕೋಬೇಕು. ನಾವು ಯಾರು ಯಾಜಕರು, ನಾವು ಯಾರು ರಾಜರು, ನಾವು ಯಾರು ಸಂತರು. ದಟ್ಸ್ ವಾಟ್ ಈ ಒಂದು ಎಫೆಸ ಪತ್ರದಲ್ಲಿ 3 ಮುಖ್ಯವಾದ ಪದಗಳು ಆರಂಭದಿಂದ ನಾನು ಹೇಳಿಕೊಂಡು ಬಂದಿದ್ದೇವೆ. ನಮ್ಮ ನಿಲುವು, ನಾವು ಎಲ್ಲಿದ್ದೇವೆ, ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ, ಓಕೆ, ನಾವು ಹೇಗೆ ನಡೆಯಬೇಕು, ನಮ್ಮ ನಡತೆ ಹೇಗಿರಬೇಕು, ನಾವು ಹೇಗೆ ನಿಲ್ಲಬೇಕು ನಮ್ಮ ಆತ್ಮಿಕ ಜೀವನದಲ್ಲಿ. ನಾವು ಮೊದಲು ಕೂತುಕೊಂಡಿರುವಾಗ ನಾವು ತಿಳ್ಕೋಬೇಕು, ನಾವು ಪರಲೋಕದಲ್ಲಿ ಕೂಡಿಸಲ್ಪಟ್ಟವರು, ಈ ಯಾಜಕರಾಗಿ ಕೂಡಿಸಲ್ಪಟ್ಟಿದ್ದೇವೆ, ರಾಜರಾಗಿ ನಾವು ಕೂಡಿಸಲ್ಪಡುತ್ತೇವೆ. ಒಂದು ದಿವಸ ನಾವು ಸಂತರಾಗಿದ್ದೇವೆ, ಈಗಲೇ ಸತ್ತ ನಂತರವಲ್ಲ. ಆದ ಕಾರಣ ನಮ್ಮ ಬಗ್ಗೆ ಈ ಒಂದು ವಿಚಾರ ನಮ್ಮೊಳಗೆ ಇರುವುದಾದರೆ ನಾವು ಯಾವಾಗಲೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಇಫ್ ವಿ ಹ್ಯಾವ್ ದಟ್ ಮೈಂಡ್ಸೆಟ್, ವಿಲ್ ಬಿ ಆಲ್ವೇಸ್ ಲಿವಿಂಗ್ ಇನ್ ಹೋಲಿನೆಸ್. We'll be always living in the characteristics of God. ದೇವರ ಸ್ವಭಾವದಲ್ಲಿ ನಾವು ದಿನಾಲು ನಡೆದುಕೊಳ್ಳುತ್ತೇವೆ. ಹಾಗಿದ್ದಲ್ಲಿ ನೀವು ನಿಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಿರಿ. ಎಸ್, ನಿಮ್ಮ ನೋಟದಲ್ಲಿ, ನಿಮ್ಮ ಮಾತುಕತೆಗಳಲ್ಲಿ, ನಿಮ್ಮ ನಡತೆಗಳಲ್ಲಿ ನೀವು ದೇವರನ್ನು ನೀವು ಪ್ರತಿಬಿಂಬಿಸುತ್ತೀರಿ. ಕೊಲೊಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದ 16ನೇ ವಚನ, 7ನೇ ವಚನ. ಕೊಲೊಸದವರಿಗೆ 3ನೇ ಅಧ್ಯಾಯದ 16ನೇ ವಚನ, ಎಲ್ಲ ವಚನಗಳನ್ನು ಓದಬೇಕು ನನಗೆ ಬಹಳ ಆಶೆ ಇದೆ. ಬಟ್ ನಮಗೆ ಬಹಳ ಕಡಿಮೆ ಇದೆಯಲ್ಲ ಸಮಯ, ಅದಕ್ಕೋಸ್ಕರ ನಾನು ವಿಶ್ರಾಮಿಸ್ತೇನೆ. ನೋಡ್ರಿ, ಕೊಲೊಸದವರಿಗೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಏನ್ ಹೇಳ್ತಾನೆ ಪೌಲನು ನೋಡೋಣ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೋಡ್ರಿ, ಆಮೇಲೆ 17ನೇ ವಚನ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ, ಅಂದ್ರೆ ಪರಿಶುದ್ಧತೆಯಲ್ಲಿಯೇ ಮಾಡಿ. ಯೇಸುವಿನ ನಾಮ ಅದು ಪರಿಶುದ್ಧ ನಾಮ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ನೋಡ್ರಿ, ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಈಗಿರುವ ಎಲ್ಲ ವಚನ ಓದಕ್ಕೆ ನನಗೆ ಸಮಯ ಇಲ್ಲ. 7ನೇ ವಚನ, 4ನೇ ಅಧ್ಯಾಯದ 6ನೇ ವಚನ, 2 ಕೊರಿಂದ 6ನೇ ಅಧ್ಯಾಯದ 17ನೇ ವಚನ, ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದ 16ರಿಂದ 17ನೇ ವಚನ, ಜಾನ್ ಅಂದ್ರೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 20-21ನೇ ವಚನ. ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ನಾವು ದುಷ್ಟತನದ ಬಗ್ಗೆ, ಕತ್ತಲೆಯ ಬಗ್ಗೆ ಎಲ್ಲ ನಾವು ಓದುತ್ತೇವೆ. ಆದರೆ ಇವುಗಳು, ಕತ್ತಲೆಯು ಬೆಳಕು ಸಹಿಸುವುದಿಲ್ಲ. ಈ ವಚನಗಳೆಲ್ಲ ಹೇಳೋದಾಗಿದೆ. ಬೆಳಕು ಕತ್ತಲೆಯನ್ನು ಸಹಿಸುವುದಿಲ್ಲ. ಅದರ ಕೆಟ್ಟತನವನ್ನು ಮಾಡುವವರು, ದುಷ್ಟತನವನ್ನು ಮಾಡುವವರು ಕತ್ತಲೆಯನ್ನ ಹಾಗೆ ಮಾಡುತ್ತಾರೆ, ಅವರು ದ್ವೇಷಿಸುತ್ತಾರೆ. ಇದು ಯೋಹಾನ ಸುವಾರ್ತೆ 3:20-21ರಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದ ವಚನ. ಅದು ಗಲಾತ್ಯದವರಿಗೆ ಬರೆದ ಪತ್ರ 5:16-17 ಪೌಲ ಹೇಳುತ್ತಾನೆ. ಅದೇ ರೀತಿಯಲ್ಲಿ 2 ಕೊರಿಂದ 6:17ರಲ್ಲಿ ಕೂಡ ಪೌಲನು ಹೇಳುತ್ತಾನೆ. ಬೆಳಕು ಎಂಬುವಂತ ಈ ಒಂದು ಪಾರದರ್ಶಕವಾದ ಸಂಗತಿ, ಇದು ಯಾವಾಗಲೂ ಏನು ಮಾಡುತ್ತದೆ? ಬೆಳಕು ಎಲ್ಲವನ್ನು ಬಹಿರಂಗಪಡಿಸುತ್ತದೆ. ಬೆಳಕಿನಲ್ಲಿ ನಾವು ಯಾವುದನ್ನು ಮರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಬೆಳಕಿನಲ್ಲಿ
ಪ್ರಕಾಶದ ಮುಂದೆ ನಾವು ಯಾವುದು ಮರೆ ಮಾಡಕ್ಕಾಗಲ್ಲ. ಎಲ್ಲರೂ ಕೆಟ್ಟತನ ಕತ್ತಲೆಯಲ್ಲಿ ಯಾಕೆ ಮಾಡುತ್ತಾರೆ? ಯಾಕಂದ್ರೆ ಅವರಿಗೆ ಬೆಳಕು ಸಹಿಸಿಕೊಳ್ಳಕ್ಕಾಗಲ್ಲ. ಅನೇಕ ಕೆಟ್ಟ ಕಾರ್ಯಗಳು ಮುಚ್ಚುಮರೆಯಿಂದ ಮಾಡುತ್ತಾರೆ. ಯಾಕೆ? ಅವರಿಗೆ ಬೆಳಕಿನಲ್ಲಿ ಬರೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅದು ಅವರನ್ನು ಬಹಿರಂಗಪಡಿಸುತ್ತದೆ, ಅವರ ತಪ್ಪನ್ನ ಹೊರಪಡಿಸುತ್ತದೆ. ನೀವು ಫ್ಲೈಟ್ ಮಾಡಿದಿರೋ ನನಗೆ ಗೊತ್ತಿಲ್ಲ, ಅಂದ್ರೆ ಪ್ಲೇನ್ ನಲ್ಲಿ ವಿಮಾನದಲ್ಲಿ ಹಾರಾಟ ಮಾಡಿದಿರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ವಿಮಾನದಲ್ಲಿ ಹಾರಾಟ ಮಾಡಿದ್ರೆ ನೀವು ಎಕ್ಸ್ರೇ, ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ರೇ ಮುಂದೆ ನಿಂತಿರಬಹುದು ಅಥವಾ ಸ್ಕ್ಯಾನಿಂಗ್ ನೀವು ಮಾಡಿಸ್ಕೊಂಡಿರ್ಬೋದು. ಈ ಫ್ಲೈಟ್ ನಲ್ಲಿ ನಾವು ಹೋಗುವಾಗ ಅಲ್ಲಿ ಒಂದು ಸೆಕ್ಯೂರಿಟಿ ಕೌಂಟ್ ಇರ್ತದೆ. ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ನಮ್ಮನ್ನ ಪರಿಶೋಧನೆ ಮಾಡುವಂತ ಆಫೀಸರ್ಸ್ ಇರ್ತಾರೆ, ಸೈನ್ಯದ ಜನರು. ಅವರ ಮುಂದೆ ನಾವು ಎಲ್ಲವನ್ನ ಅವರು ಪರೀಕ್ಷೆ ಮಾಡಿದ್ದಾರೆ. ಕೆಲವೊಮ್ಮೆ ನಮ್ಮನ್ನ ಒಂದು ಪ್ರತ್ಯೇಕವಾದ ರೂಮಿಗೆ ಕರೆದುಕೊಂಡು ಹೋಗಿ ನಮ್ಮ ಬಟ್ಟೆಯನ್ನು ಕೂಡ ಅದರೊಳಗೆ ಕೆಲವು ಬಿಚ್ಚಿ ತೋರ್ಸಕ್ಕೆ ಹೇಳ್ತಾರೆ. ನಮ್ಮ ಒಳ ವಸ್ತ್ರವನ್ನು ಕೂಡ ಅವರು ಪರೀಕ್ಷೆ ಮಾಡುತ್ತಾರೆ. ಯಾಕೆ? ಸಂಶಯ ಬಂದರೆ. ಇಲ್ಲವಾದರೆ ಅವರಿಗೆ ಅವರು ತಮ್ಮ ಕೈಯಲ್ಲಿ ಒಂದು ಪ್ರತ್ಯೇಕ ಒಂದು ವಿಶೇಷವಾದ ಒಂದು ಮಿಷಿನ್ ಇದೆ, ಒಂದು ಯಂತ್ರವಿದೆ. ಆ ಯಂತ್ರವನ್ನ ನಮ್ಮ ಮೈ ಮೇಲೆಲ್ಲ ಆಡಿಸ್ಕೊಂಡು ನಮ್ಮ ಹಿಂಭಾಗದಲ್ಲಿ, ಮುಂಭಾಗದಲ್ಲಿ, ನಮ್ಮ ಶೂನಲ್ಲಿ, ಇನ್ನೂ ಸಂದೇಹ ಬಂದರೆ ನಮ್ಮ ಶೂ ಅನ್ನ ಅವರು ಬಿಚ್ಚಿಸ್ತಾರೆ. ಶೂ ಅನ್ನ ಬಿಚ್ಚಿಸ್ಬಿಟ್ಟು ಅವರು ಪ್ರತ್ಯೇಕವಾದ ಒಂದು ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ಅವರು ಅದನ್ನ ನೋಡ್ತಾರೆ. ಆ ಶೂನಲ್ಲಿ, ಅದರ ಶೂವಿನ ದಪ್ಪವಾದ ಒಂದು ಭಾಗದಲ್ಲಿ, ಹಿಮ್ಮಡಿಯ ಭಾಗದಲ್ಲಿ ಏನಾದರೂ ನಾವು ಮಾದಕ ವಸ್ತುಗಳು ತಗೊಂಡು ಹೋಗ್ತಾ ಇದ್ದೇವೋ, ಅಥವಾ ನಾವು ಬಂಗಾರ, ಬೆಳ್ಳಿ, ಯಾವುದಾದ್ರೂ ಬೆಲೆಯುಳ್ಳ ವಸ್ತುಗಳು ನಾವು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಾವು ಸ್ಮಗಲ್ ಮಾಡಿಕೊಳ್ತಾ ಇದ್ದೇವೋ ಎಂಬುದನ್ನ ಪರೀಕ್ಷೆ ಮಾಡಿಕೊಡ್ತಾರೆ. ಸೊ ಇದರ ಮುಂದೆ, ಆ ಒಂದು ಪವರ್ಫುಲ್ ಲೈಟ್ ನ ಮುಂದೆ ವಿ ಕ್ಯಾನ್ ನಾಟ್ ಎಸ್ಕೇಪ್, ವಿ ಕ್ಯಾನ್ ನಾಟ್ ಹೈಡ್ ಎನಿಥಿಂಗ್. ಇಫ್ ಯು ಥಿಂಕ್ ಅಬೌಟ್ ದಟ್, ಅದನ್ನು ನೀವು ಯೋಚನೆ ಮಾಡೋದಾದ್ರೆ, ಅತಿ ಪರಿಶುದ್ಧನಾದ ಸರ್ವಶಕ್ತನಾದಂತ ಎಲ್ಲಾ ಬೆಳಕುಗಳನ್ನು, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಂತ ದೇವರ ಮುಂದೆ ನಾವು ಏನನ್ನು ಮುಚ್ಚಿ ಮರೆ ಮಾಡೋದಕ್ಕೆ ಸಾಧ್ಯ? ಸೊ ಎಕ್ಸ್ರೇ ನಿಮಗೆ ಗೊತ್ತಿದೆ. ನಿಮ್ಮ ದೇಹದೊಳಗೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ, ನಿಮಗೆ ಅತಿ ಭಯಂಕರವಾದ ಕಾಯಿಲೆ ಏನಾದ್ರು ಇದ್ದರೆ, ಅದು ಇದೆಯಾ ಇಲ್ಲವೋ, ಅದು ಯಾವ ಕಡೆಯಲ್ಲಿದೆ, ಯಾವ ಮಟ್ಟದಲ್ಲಿ ಇದೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಎಕ್ಸ್ರೇ ರೇ ಅಂದ್ರೆ ಅರ್ಥ ಏನು? ಪ್ರಕಾಶ ಕಿರಣ. ಆ ಪ್ರಕಾಶ ಕಿರಣವು ನಮ್ಮ ದೇಹದೊಳಕ್ಕೆ ಹೋಗುತ್ತದೆ. ಅದು ನಮ್ಮ ಮಾನಸಿಕವಾದ ಕಣ್ಣುಗಳಿಂದ ಡಾಕ್ಟರ್ಗಳಿಗೆ ಗುರುತು ಮಾಡಕ್ಕಾಗಲ್ಲ. ಅದು ಎಕ್ಸ್ರೇ ಮೂಲಕವಾಗಿ ಅವ್ರು ನೋಡುತ್ತಾರೆ, ಅಥವಾ ಸ್ಕ್ಯಾನಿಂಗ್ ಮಿಷಿನ್ ಕೆಳಗೆ ನಮ್ಮನ್ನು ಮಲಗಿಸಿ ಅಥವಾ ಕೂಡಿಸಿ ಅಥವಾ ನಿಲ್ಲಿಸಿ ನಮ್ಮನ್ನು ಅವರು ಪರೀಕ್ಷೆ ಮಾಡುತ್ತಾರೆ, ಪರಿಶೀಲನೆ ಮಾಡುತ್ತಾರೆ. ಆವಾಗ ನಮ್ಮ ರಹಸ್ಯವಾದಂತ ಆ ಕಾಯಿಲೆ, ಅದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು, ಅವೆಲ್ಲವನ್ನು ಬಟ್ಟ ಬಯಲಾಗಿ ನಮಗೆ ಡಾಕ್ಟರ್ಗೆ ತೋರಿ ಬರುತ್ತದೆ. ಬೆಳಕಿನ ಫಲ, ಬೆಳಕು ನಮಗೆ ಫಲಕಾರಿಯಾದ ಜೀವನ ಕೊಡುತ್ತದೆ. ಬೆಳಕಿನಡಿಯಲ್ಲಿ ನಾವು ಜೀವಿಸಿದರೆ ನಮ್ಮ ಆತ್ಮಿಕ ಜೀವನದಲ್ಲಿ ಯಾವಾಗಲೂ ಫಲ ಇರುತ್ತದೆ. ದೇವರ ವಾಕ್ಯ ಬೆಳಕಾಗಿದೆ, ದೇವರು ಬೆಳಕಾಗಿದ್ದಾನೆ, ದೇವರ ವಾಕ್ಯವು ಬೆಳಕಾಗಿದೆ, ದೇವರ ಪವಿತ್ರಾತ್ಮನ ಬೆಳಕಾಗಿದೆ. ಈ ಏಕ ದೇವರ ಅಧೀನತೆಯಲ್ಲಿ, ಅನುಕರಣೆಯಲ್ಲಿ, ಅನುಸರಣೆಯಲ್ಲಿ ನಾವು ನಡೆದುಕೊಂಡಾಗ ನಮ್ಮ ಜೀವನ ಯಾವಾಗಲೂ ಫಲಭರಿತವಾಗಿರುತ್ತದೆ. ನಮ್ಮ ಆತ್ಮಿಕ ಜೀವನ ಆರೋಗ್ಯಕರವಾಗಿರುತ್ತದೆ. ಮತ್ತು ಬೆಳಕಿನಲ್ಲಿ ನಮಗೆ ಧೈರ್ಯ ಇರುತ್ತದಲ್ಲ. ಬೆಳಕಿರುವಾಗ ನಮಗೆ ಭಯ ಇರಲ್ವಾ? ಕೆಲವರಿಗೆ ಬೆಳಕಿದ್ರು, ಕೆಲವರಿಗೆ ಭಯ ಇದೆ. ಬಟ್ ನಾನು ಹೇಳೋದು ಸಾಮಾನ್ಯವಾಗಿ ಬೆಳಕಿನ ನಮಗೆ ಧೈರ್ಯ ಇರುತ್ತದೆ. ಬೆಳಕು ನಮಗೆ ಧೈರ್ಯ ಕೊಡುತ್ತದೆ. ಬೋಲ್ಡ್ನೆಸ್, ಲೈಟ್ ಗಿವ್ಸ್ ಅಸ್ ಬೋಲ್ಡ್ನೆಸ್, ಲೈಟ್ ಗಿವ್ಸ್ ಅಸ್ ಕರೇಜ್. ಮತ್ತು ಲೈಫ್ ಆಲ್ಸೋ, ಬೆಳಕು, ಪ್ರಕಾಶ ಅಥವಾ ಲೈಟ್ ಆಲ್ವೇಸ್ ಗಿವ್ಸ್ ಅಸ್ ಲೈಫ್. ನಾಟ್ ಓನ್ಲಿ ಲೈಫ್ ಹಿಯರ್ ಇನ್ ದಿಸ್ ವರ್ಲ್ಡ್, ಬಟ್ ಲೈಫ್ ಇಟರ್ನಲ್. ಹಾಲೆಲೂಯಾ. ಸೊ ಬೆಳಕಿನಲ್ಲಿ ನಾವು ನಡೆಯುವಾಗ ಈ ಲೋಕ ಜೀವನದಲ್ಲಿ ಮಾತ್ರವಲ್ಲ, ಸ್ವರ್ಗೀಯ ಜೀವನದಲ್ಲಿಯೂ ಶಾಶ್ವತವಾದ ಜೀವನಕ್ಕೂ ನಮ್ಮನ್ನು ನಡೆಸುತ್ತದೆ. ಸೊ ಬೆಳಕಿಲ್ಲದೆ ನಾವು ಏನು ಮಾಡುತ್ತದೆ? ನಾವು ಜೀವಿಸಿರುವಾಗ ಬೆಳಕಿಲ್ಲದೆ ಹೋದರೆ ನಾವು ಮುಗ್ಗರಿಸಿ ಬೀಳುತ್ತೇವೆ. ಕರೆಕ್ಟ್? ನಾವು we will stumble without light. Without light we will stumble.
ಆದ ಕಾರಣ ನಾವು ಬೆಳಕಿಲ್ಲದಿದ್ರೆ ನಾವು ಮುಗ್ಗರಿಸಿ ಬೀಳಲಿಕ್ಕೆ ಸಾಧ್ಯ. ಆ ಬೀಳು ಕೆಲವೊಮ್ಮೆ ನಮ್ಮ ಸೊಟ್ಟ ಮುರಿಯಬಹುದು, ನಮ್ಮ ಕೈ ಕಾಲುಗಳು ಮುರಿಯಬಹುದು, ನಮಗೆ ಗಾಯವಾಗಬಹುದು, ನಮಗೆ ಜೀವನದಲ್ಲಿ ದೊಡ್ಡ ಅಪಾಯಕ್ಕೆ ಅಥವಾ ನಮ್ಮ ಜೀವಕ್ಕೆ ಅಪಾಯಕರವಾಗಬಹುದು, ಸಾಯಲು ಸಾಧ್ಯ. ಇದೇ ಯೋಹಾನ ಸುವಾರ್ತೆಯಲ್ಲಿ, ಜಾನ್ ಅಂದ್ರೆ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದ 12ನೇ ವಚನ, 11ನೇ ಅಧ್ಯಾಯದ 46ನೇ ವಚನ, 15ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಆ ಒಂದು ವಾಕ್ಯದ ಬೆಳಕಿನ ಕುರಿತಾಗಿ ನಾವು ನೋಡುತ್ತೇವೆ. ಸೊ ಬೆಳಕು, ಕೀರ್ತನೆ 119 ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕಾಗಿದೆ, ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ ಬೆಳಕಾಗಿದೆ. ಬೆಳಕು ಎಂದಿಗೂ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡಲ್ಲ, ಎಕ್ಸ್ಕ್ಯೂಸ್ ಮಾಡೋದಿಲ್ಲ, ಕ್ಷಮಿಸುವುದಿಲ್ಲ ಅಥವಾ ಕ್ಷಮಿಸಿ ಹೇಳುವುದಿಲ್ಲ ಅಂತ ಬರ್ತದೆ, ಆದ್ರೆ ಎಕ್ಸ್ಕ್ಯೂಸ್ ಮಾಡಲ್ಲ. ಓಕೆ, ಪರವಾಗಿಲ್ಲ ಅಂದ್ರೆ ಕಾಂಪ್ರಮೈಸ್ ಮಾಡಲ್ಲ ಬೆಳಕು. ಬೆಳಕಿನಲ್ಲಿ ಓಕೆ ತೊಂದರೆ ಇಲ್ಲ, ನಡೀಲಿ ಅಂತ ಹೇಳಲ್ಲ. ಬೆಳಕು ಯಾವಾಗಲೂ ಇದ್ದದನ್ನೇ ತೋರಿಸುತ್ತದೆ. ಅಂದ್ರೆ ಅರ್ಥ, ಬೆಳಕು ನಾವು ಹೇಗಿದ್ದೇವೋ ಅದು ಹಾಗೆಯೇ ತೋರಿಸುತ್ತದೆ. ಲೈಟ್ ವಿಲ್ ಆಲ್ವೇಸ್ ಎಕ್ಸ್ಪೋಸ್, ನೆವರ್ ಎಕ್ಸ್ಕ್ಯೂಸ್. ಓಕೆ, ಈಗ 5ನೇ ಅಧ್ಯಾಯ 10 ಮತ್ತು 10ರಿಂದ 21ನೇ ವಚನ, ಅಂದ್ರೆ 5ನೇ ಅಧ್ಯಾಯ ಎಫೆಸದವರಿಗೆ 5ನೇ ಅಧ್ಯಾಯ 10ರಿಂದ 21ನೇ ವಚನಗಳ ತನಕ ಓದುವಾಗ ಮತ್ತು 1ನೇ ಥೆಸಲೋನಿ 5ನೇ ಅಧ್ಯಾಯ 1ರಿಂದ 10ನೇ ವಚನ ಓದುವಾಗ ಮುಖ್ಯವಾಗಿ 5-6 ವಚನಗಳು, ಹಾಗೂ ರೋಮಾಪುರದವರಿಗೆ 13ನೇ ಅಧ್ಯಾಯ 11ರಿಂದ 13ನೇ ವಚನ ಓದುವಾಗ ಸಾವು ಅಲ್ಲಿ ಬೆಳಕಿನ ಶ್ರೇಷ್ಠತೆ ಕುರಿತಾಗಿ ನಾವಲ್ಲಿ ಓದುತ್ತೇವೆ. ಎಲ್ಲವನ್ನು ನನಗೆ ಓದಕ್ಕೆ ನನ್ನ ಸಮಯ ಆಗಲೇ ಮುಗಿತಾ ಬಂದಿದೆ. ಸೊ ಬೆಳಕು ಏನು ಮಾಡುತ್ತದೆ ಎಂಬುದಾಗಿ ಪೌಲನು ಬಹಳ ಸ್ಪಷ್ಟವಾಗಿ ಈ ಭಾಗಗಳಲ್ಲಿ ಹೇಳುತ್ತಾ ಇದ್ದಾನೆ. ನೋಡ್ರಿ, 5ನೇ ಅಧ್ಯಾಯದ 10ನೇ ವಚನದ 21ನೇ ವಚನ ತನಕ ನೀವು ದಯವಿಟ್ಟು ಓದಿರಿ. ಈಗ ನಮಗೆ ಸಮಯವಿಲ್ಲ ಓದಲಿಕ್ಕೆ, ಆದ ಕಾರಣ ನಾನು ಅದನ್ನ ಬಿಟ್ಟು ಬಿಡ್ತಾ ಇದ್ದೀನಿ. 1 ಥೆಸಲೋನಿಕದವರಿಗೆ ಬರುವ 1ನೇ ಅಧ್ಯಾಯ 5ನೇ ಅಧ್ಯಾಯ ಅದರ 5 ಮತ್ತು 6ನೇ ವಚನದಲ್ಲಿ ಓದುವಾಗ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಇರ್ತಾರಷ್ಟೇ. ಅಂದ್ರೆ ಪೌಲನ ವಚನಕ್ಕೂ, ಅಂದ್ರೆ ಎಫೆಸ ಪತ್ರ 5ನೇ ಅಧ್ಯಾಯದಲ್ಲಿ ನಾವು ಓದುವುದು 17ನೇ ವಾಕ್ಯಗಳ ಆ ಒಂದು ವಾಕ್ಯಕ್ಕೆ ಸಮಾನವಾದ ರೀತಿಯಲ್ಲಿ ಇಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ಕೂಡ ಪೌಲ ಹೇಳ್ತಾ ಇದ್ದಾನೆ. ಸೊ ನಾವು ನಿದ್ರೆ ಮಾಡಬಾರದು. ನಿದ್ರೆ ಮಾಡುವ ಕತ್ತಲೆಯಲ್ಲಿ ನಿದ್ರೆ ಮಾಡ್ತಾರೆ. ಅಂದ್ರೆ ಈ ಲೋಕ ಇವತ್ತು ಕತ್ತಲೆಯಿಂದ ತುಂಬುತ್ತಾ ಇದೆ. ನಾವು ಕತ್ತಲದ ಕೆಲಸಗಳನ್ನು ಬಿಟ್ಟು ಬಿಡಬೇಕು. ನಾವು ಮಲಗಿಕೊಂಡು ನಿದ್ರೆ ಮಾಡಿಕೊಂಡು ಸತ್ತವರ ಹಾಗೆ, ನಿದ್ರೆ ಎಂಬುದು ಸಾವಿಗೆ ಒಂದು ಸೂಚನೆ, ಅದು ಸಾವಿಗೆ ಇನ್ನೊಂದು ಪದವಾಗಿದೆ ನಿದ್ರೆ ಎಂಬುದು. ನಾವು ಸಾವು ಉಳ್ಳವರಲ್ಲ, ನಾವು ಜೀವವುಳ್ಳವರು, ಕ್ರಿಸ್ತನ ಜೀವ ಪಡೆದವರು, ತಂದೆಯ ಜೀವವುಳ್ಳವರು. ಆದ ಕಾರಣ ಜೀವವುಳ್ಳವರು ಅವರು ಯಾವಾಗಲೂ ಅವರು ಎಚ್ಚರವಾಗಿರುತ್ತಾರೆ. ಈಗ ಸಮಾಧಿಯಲ್ಲಿ ಕತ್ತಲೆ ತುಂಬಿರುತ್ತದೆ, ಸಮಾಧಿಯೊಳಗಡೆ ಸತ್ತವರ ಹೆಣ ಇರುತ್ತದೆ ಅಲ್ವಾ? ಅಥವಾ ಸತ್ತವರ ಇರುವ ಸ್ಥಳವೇ ಸಮಾಧಿ, ಜೀವವಿರುವವರು ಸ್ಥಳವಲ್ಲ ಸಮಾಧಿ. ಸಮಾಧಿಯೊಳಗಡೆ ಯಾವಾಗಲೂ ಕತ್ತಲೆ ತುಂಬಿರುತ್ತದೆ. ಓಕೆ, ನಾವು ನೋಡುತ್ತೇವೆ ಕೊಲೊಸ್ಸದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ. ಆದ್ರೆ ಕತ್ತಲೆಯಲ್ಲಿ ನಾವು ಇರುವಂತ ಕತ್ತಲೆಯ ಮಕ್ಕಳಲ್ಲ ನಾವು ಜೀವವುಳ್ಳವರು, ನಾವು ಜೀವ ಸ್ವರೂಪನಾದ ದೇವರ ಮಕ್ಕಳು. ಲಾಜರನ ಬಗ್ಗೆ ನಿಮಗೆ ಗೊತ್ತಿದೆ, ಅದನ್ನ ಹೇಳಿಬಿಟ್ಟು ಆ ಒಂದು ಲಾಜರನನ್ನ ನಿಮಗೆ ನೆನಪಿಗೆ ತಂದು ನಾನು ಮುಕ್ತಾಯಗೊಳಿಸ್ತೇನೆ. ಲಾಜರನು ಸಮಾಧಿಯೊಳಗಡೆ ನಾಟ ಹಿಡಿದವನಾಗಿದ್ದ, ಅವನು ಬಂಧಿಸಲ್ಪಟ್ಟವನಾಗಿದ್ದ, ಅವನು ಹೊಲಸಿನವನಾಗಿದ್ದ. ಅಂದ್ರೆ ಅವನ ಶರೀರವು ಹೊಲಸು ನಾರುವಂತದ್ದಾಗಿತ್ತು. ಆದ್ರೆ ಬೆಳಕಾಗಿರುವಂತ ಜೀವವಾಗಿರುವ ಕ್ರಿಸ್ತ ಯೇಸು ಆ ಸಮಾಧಿಗೆ ಬಂದು ಕ್ರಿಸ್ತನು ತನ್ನ ವಾಕ್ಯದ ಅಧಿಕಾರದಿಂದ ಅವನನ್ನು ಹೊರಗಡೆ ಬಾ ಎಂದು ಹೇಳಿದ ಕೂಡಲೇ ಅವನು ಹೊರಗಡೆ ಬಂದನು.
ಆದ ಕಾರಣ ಪ್ರಿಯ ದೇವ ಜನರೇ, ಈ ವಚನಗಳು ನೀವು ನೆನಪಿಟ್ಕೊಳ್ರಿ. ಸಮಾಧಿಯೊಳಗಡೆ ಶವಗಳಷ್ಟೇ, ಸಮಾಧಿಯೊಳಗಡೆ ಸಾವಷ್ಟೇ, ಸಮಾಧಿಯೊಳಗಡೆ ಹೊಲಸು ವಾಸನೆ ಅಷ್ಟೇ. ಆ ಸಮಾಧಿಯೊಳಗಡೆ ಜೀವ ಇಲ್ಲ. ನಾವು ಸಮಾಧಿಯೊಳಗಡೆ ಎಚ್ಚರವಿಲ್ಲವರಿಗೆ, ಆದ್ರೆ ನಾವು ಎಚ್ಚರದವರು. ಯಾಕಂದ್ರೆ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ನಾವು ಕತ್ತಲಿನವರಲ್ಲ, ನಾವು ಹೊಲಸು ನಾರುವವರಲ್ಲ. ನಮ್ಮ ಜೀವಿತವು ಪರಿಮಳವಾಗಿದೆ, ಕ್ರಿಸ್ತನ ಮೂಲಕ ಪರಿಮಳವಾಗಿದೆ. ಪೌಲ್ ಹೇಳ್ತಾನೆ ಅದನ್ನು ಕೊರಿಂಥ ಪತ್ರದಲ್ಲಿ. ಎಲ್ಲವನ್ನು ಓದಕ್ಕೆ ನನಗೆ ಸಮಯ ಇಲ್ಲ, ಸ್ವಲ್ಪ ವಿಷಯ ನಾನು ಬಿಟ್ಟಿದ್ದೇನೆ, ಅದು ನಾನು ನೋಟ್ಸ್ ನಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಿಕೊಳ್ಳ್ರಿ. ದೇವರು ನಿಮಗೆ ಸಹಾಯ ಮಾಡಲಿ, ನಮಗೆ ಸಹಾಯ ಮಾಡಲಿ. ಕ್ರಿಸ್ತನನ್ನು ನಾವು ಅನುಕರಣೆ ಮಾಡೋಣ, ಕ್ರಿಸ್ತನನ್ನು ನಾವು ಅನುಸರಿಸೋಣ. ಇಂಥ ಜೀವನ ನಮ್ಮದಾಗಲಿ ಅಂತ ನಾನು ಹಾರೈಸ್ತೇನೆ, ಪ್ರಾರ್ಥಿಸ್ತೇನೆ. ಒಂದು ನಿಮಿಷ ತಲೆಬಾಗಿ ಪ್ರಾರ್ಥಿಸುವ. ಕರ್ತನಾದ ಯೇಸುವೇ, ಇಂದಿನ ಅಧ್ಯಯನದ ಮೂಲಕವಾಗಿ ನಾವು ಕಲಿತುಕೊಂಡ ಶ್ರೇಷ್ಠವಾದ ಎಲ್ಲಾ ಪಾಠಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಮ್ಮನ್ನು ನೀನು ನಿನ್ನ ಆತ್ಮನಿಂದ ಹುಟ್ಟಿಸಿ, ನಿನ್ನ ವಾಕ್ಯದಿಂದ ಹುಟ್ಟಿಸಿ, ನಿನ್ನ ಪವಿತ್ರಾತ್ಮನ ಬೆಳಕಿನಲ್ಲಿ ನಡೆಯುವುದಕ್ಕೆ ಸ್ವಾಮಿ, ನಿನ್ನ ಅನುಕರಣೆಯಲ್ಲಿ ನಡೆಯುವುದಕ್ಕೆ, ನಿನ್ನನ್ನು ಅನುಸರಿಸಿಕೊಂಡು ನಡೆಯುವುದಕ್ಕೆ ನೀನು ನಮಗೆ ನಿನ್ನ ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದೆ. ನೀನು ನಮ್ಮನ್ನು ನಿನ್ನ ಬೆಳಕಾಗಿ ಮಾಡಿದ್ದಿ. ನೀನು ಕರ್ತನಾದ ಯೇಸುವೆ, ನಿನ್ನ ಸತ್ಯವನ್ನು ನಮಗೆ ಪ್ರಕಟಪಡಿಸಿದ್ದಿ. ಆದ ಕಾರಣ ಈ ದಿವಸ ನಾವು ಅಧ್ಯಯನ ಮಾಡಿದಂಥ ಎಲ್ಲ ಒಂದು ಸತ್ಯಾರ್ಥಗಳಿಗೆ ನಾವು ಅನುಸರಿಸಿ ನಮ್ಮ ಜೀವನ ಶೈಲಿಯನ್ನ ನಾವು ಕ್ರಮಪಡಿಸಿಕೊಂಡು ನಿನ್ನನ್ನು ಅನುಕರಣೆ ಮಾಡಿ ನಿನ್ನ ಮುಂದೆ ನಾವು ಪ್ರಿಯ ಮಕ್ಕಳಾಗಿ, ನಿನ್ನ ಕರ್ತನೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನನ್ನು ಅತಿ ವಿನಯದಿಂದ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.